ಇವತ್ತು ಈ ರೇಮಾ ಒಂದು ಸಭೆಗೆ ಆಹ್ವಾನ ಮಾಡಿದ್ದಕ್ಕಾಗಿ ನಾನು ಆಂಡ್ರೂ ಪಾಸ್ಟರ್ಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ, ದೇವರಿಗೆ ಕೊಟ್ಟ ಅವಕಾಶಕ್ಕಾಗಿ. ನಿಮ್ಮೆಲ್ಲರಿಗೂ ಕೂಡ ನಾನು ಈ ದಿನ ಸ್ವಾಗತ ಮಾಡ್ತೇನೆ ನಿಮ್ಮ ಸಭೆಗೆ. ಹಲ್ಲೆಲೂಯಾ. ಇವತ್ತು ನನ್ನ ಸಭೆ ಕೂಡ ಇದು. ಆಮೆನ್. ಹಲ್ಲೆಲೂಯಾ. ಸೊ ದೇವರಿಗೆ ಮಹಿಮೆ ಉಂಟಾಗಲಿ. ಸೊ ಈಗಾಗಲೇ ಪಾಸ್ಟರ್ ನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ದೇವರಿಗೆ ಸ್ತೋತ್ರ. ಆಗ್ತಿರೋ ಪ್ರಾಂತ್ಯದಲ್ಲಿ ಕೂಡ ನಾನು 5 ವರ್ಷಗಳಿಂದ ಸಭಾ ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ 1 ವರ್ಷದಿಂದ ಮೈಸೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ಮೊನ್ನೆ ಕೂಡ 9ನೇ ತಾರೀಕಿಗೆ 1 ವರ್ಷ ಆಯ್ತು. ಅಲ್ಲಿ 1 ವರ್ಷದಿಂದ ಸೇವೆ ಮಾಡುವಂತ ದೇವರು ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಷ್ಟು ಮಾತ್ರವಲ್ಲದೆ ಇನ್ನು 2 ಪ್ಲೇಸ್ ಅಲ್ಲಿ ವೇಟಿಂಗ್ ಅಲ್ಲಿ ಇದೆ. ಈಗಾಗಲೇ ನಾಗರಬಾವಿಲಿ ಒಂದು ಅಲ್ಲಿ ಕೂಡ ಬ್ರಾಂಚ್ ಇದೆ. ಅಲ್ಲಿ ಕೂಡ ಇದೇ ತರ ಸ್ವಲ್ಪ ಜನ ಇವಾಗ ಸೇರಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ನಾವು ದಾವಸ್ಪೇಟೆಯಲ್ಲಿ ಮತ್ತೆ ಪಾವಗಡದಲ್ಲಿ ಮತ್ತೆ ತ್ಯಾಮಗೊಂಡು ಈ 3 ಜಾಗದಲ್ಲೂ ಸಹ ರೆಡಿ ಇದೆ. ಈಗ ಅದು ಹೋಗಿ ಸ್ಟಾರ್ಟ್ ಮಾಡ್ಬೇಕು. ಹಲ್ಲೆಲೂಯಾ. ಸೊ ಇದೆಲ್ಲ ಸೇವೆ ಬಂದು ಆತನ ಹೊಗಳಿಕೊಳ್ಳೋದಕ್ಕೆ ನಮ್ಮಲ್ಲಿ ಏನಿಲ್ಲ, ಎಚ್ಚರ ಪಡೋದಕ್ಕೂ ನಮ್ಮಲ್ಲಿ ಏನಿಲ್ಲ. ಹಲ್ಲೆಲೂಯಾ. ಆತನು ಕೊಟ್ಟಿದ್ದಾನೆ, ಆತನು ನಡೆಸ್ತಾ ಇದ್ದಾನೆ. ಎಲ್ಲ ಮಹಿಮೆ ನಾನು ಯೇಸು ಸ್ವಾಮಿ ಮಾತ್ರ ಸಲ್ಲಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿ, ನಾವು ಇದುವರೆಗೂ ನಾವು ಆರಾಧನೆ ಮಾಡೋದ್ರ ಮೂಲಕವಾಗಿ, ಸ್ತೋತ್ರಗಳನ್ನ ಮಾಡೋದ್ರ ಮೂಲಕವಾಗಿ, ಕೀರ್ತನೆಗಳನ್ನು ಓದೋದ್ರ ಮೂಲಕವಾಗಿ ನಾವು ದೇವರ ಸಂಗಡ ಮಾತನಾಡಿದ್ದೇವೆ. ಹಲ್ಲೆಲೂಯಾ. ಸೊ ಇದುವರೆಗೂ ನಾವು ದೇವರ ಸಂಗಡ ಮಾತನಾಡಿದ್ದೇವೆ. ಈಗ ದೇವರು ನಮ್ಮ ಸಂಗಡ ಮಾತನಾಡಿದ್ದಾರೆ. ಆಮೆನ್. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಪುರಾತನ ಕಾಲದಲ್ಲಿ ದೇವರು ಪ್ರವಾದಿಗಳ ಮೂಲಕ ಆತನು ವಿಧವಾಗಿ ಭಾಗವಾಗಿ ಮಾತನಾಡಿದಂತ ದೇವರು ನಮ್ಮ ಪಿತೃಗಳ ಸಂಗಡ. ಹಲ್ಲೆಲೂಯಾ. ಆದ್ರೆ ಈ ಅಂತ್ಯ ದಿನಗಳಲ್ಲಿ ದೇವರು ನನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ಆಮೆನ್. ಸೊ ನಿಲ್ಲುವಂತ ವ್ಯಕ್ತಿ ನಾವಾದರೂ ಮಾತನಾಡುವವನು ದೇವರಾಗಿದ್ದಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಿ? ನಾನು ಮನುಷ್ಯನ ಮಾತನ್ನ ಕೇಳಲಿಕ್ಕೆ ಬಂದಿಲ್ಲ, ನಾನು ದೇವರ ಮಾತನ್ನ ಕೇಳಲಿಕ್ಕೆ ಬಂದಿದ್ದೇನೆ. ಎಷ್ಟು ಜನ ನಂಬ್ತೀರಿ? ನಾನು ದೇವರ ಮಾತು ಇವತ್ತು ನನಗೊಂದು ಬಿಡುಗಡೆ ಕೊಡುತ್ತೆ, ದೇವರ ಮಾತು ಇವತ್ತು ನನಗೊಂದು ಸಮಾಧಾನ ಕೊಡುತ್ತೆ, ದೇವರ ಮಾತು ನನಗೊಂದು ನಿರೀಕ್ಷೆಯನ್ನು ಕೊಡುತ್ತೆ, ದೇವರ ಮಾತು ಇವತ್ತು ನನ್ನ ಜೀವಿತದ ಎಲ್ಲ ಕೊರತೆಗಳನ್ನ ನೀಗಿಸುತ್ತೆ, ದೇವರ ಸ್ವರ ಇವತ್ತು ನನ್ನ ಜೀವಿತದ ಪರಿಸ್ಥಿತಿನ ಬದಲಾವಣೆ ಮಾಡ್ತಿರುವುದಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ನೀವು ಕೇಳುವುದಾದ್ರೆ ಆ ವಾಕ್ಯಗಳನ್ನು ಕೇಳುವಾಗಲೇ ದೇವರು ನಮಗೆ ಬಿಡುಗಡೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿಯನ್ನ ನಂಬಿದಾಗ, ಇದೇ ತರ ಸಭೆಗೆ ಹೊರಗಡೆ ಬಂದಾಗ ದೇವರೇ ನನ್ನ ಜೊತೆ ಮಾತಾಡುತ್ತ ನಾನು ಕೇಳಲಿಲ್ಲ. ಯಾಕಂದ್ರೆ ದೇವ್ರ ಯಾರು ಅಂತ ಗೊತ್ತಿಲ್ಲ, ಏನ್ ಮಾಡ್ತಾರೆ ನೋಡೋಣ ಕೊನೆ ಕ್ಷಣ. ಸೊ ನಾನು ಸಾಕ್ಷಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನನ್ನ ಸಾಕ್ಷಿ ತುಂಬಾ ದೊಡ್ಡದಾಗಿದೆ, ಇದು ಟೈಮ್ ಇಲ್ಲ. ಸೊ ಯಾಕಂದ್ರೆ ಕೊನೆ ಕ್ಷಣ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಅಂದ್ರೆ ಈ ಜೀವನನೇ ಬೇಡ, ಸೂಸೈಡ್ ಮಾಡ್ಕೊಳ್ಳೋದೇ ಅದು ಲಾಸ್ಟ್. ಆ ಸ್ಟೇಜ್ ಅಲ್ಲಿ ದೇವರನ್ನ ತಿಳ್ಕೊಂಡಾಗ, ಒಳಗಡೆ ಬಂದಾಗ ದೇವ್ರ ನನ್ನ ಜೊತೆ ಮಾತಾಡೋದು ನಾನು ಕೇಳಲಿಲ್ಲ. ಈ ಕೊನೆ ಮೂಮೆಂಟ್ ಅಲ್ವಾ, ಇದೊಂದು ದೇವ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಬಂದಿದೆ. ಹಲ್ಲೆಲೂಯಾ. ಎಲ್ಲ ದೇವರುಗಳನ್ನ ಮಾಡಿದೀವಿ, ಎಲ್ಲ ದೇವರುಗಳನ್ನ ಪೂಜೆ ಮಾಡಿದ್ವಿ, ಎಲ್ಲ ಆಗಿದೆ. ಆದರೆ ಕೊನೆಯದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ನೋಡೋಣ, ಯಾರೋ ಹೇಳಿದ್ದಾರೆ ಕೊನೆಗೊಂದು ಅವಕಾಶ ನೋಡೋಣ ಅಂತ ಹೇಳಿ ಸಭೆ ಒಳಗಡೆ ಬಂದಾಗ ದೇವರು ಆ ಒಂದು ಆರಾಧನೆಯಲ್ಲಿ ನಿಂತಿರುವಾಗಲೇ ಸೊ ದೇವರು ನನ್ನ ಜೊತೆ ಮಾತಾಡಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾನು ಅವತ್ತು ನನ್ನ ಹೆಸರಿಗೆ ನಮ್ಮ ದೇವರು ಮಾತನಾಡುವ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಆ ಆರಾಧನೆ ಒಳಗಡೆ ಇರುವಾಗಲೇ ಆ ಸೂಸೈಡ್ ಮಾಡ್ಕೊಳ್ಳುವಂತ ಸ್ಪಿರಿಟ್ ಬಿಟ್ಕೊಳ್ಬೇಕು. ಸೊ ನನ್ನ ಪಕ್ಕದಲ್ಲಿ ಯಾರೋ ಮಾತನಾಡಿದ್ರು, ಹೊಸ ಅನುಭವ ನನ್ನ ಲೈಫ್ ಅಲ್ಲಿ. ನೀನ್ ಏನಕ್ಕೆ ಸಾಹಿತ್ಯ, ನಿನಗಿನ್ನು ಏನಿದೆ, ಧೈರ್ಯ ಇದೆ, ಬಲ ಇದೆ, ಶಕ್ತಿ ಇದೆ, ದುಡಿಯುವ ಶಕ್ತಿ ಇದೆ, ಏನಕ್ಕೆ ಸಾಹಿತ್ಯ, ಇಷ್ಟಕ್ಕೆಲ್ಲ ನೀನ್ ಸಾಯ್ಬೇಕಾ, ನಾನಿದ್ದೀನಿ ಜೊತೆಲಿ. ಈ ರೀತಿಯಾದಂತ ಒಂದು ಸ್ವರವನ್ನ ನಾನು ಕೇಳಿದ್ದೆ. ಅದು ಕೇಳುವಾಗಲೇ ನನ್ನಲ್ಲಿದ್ದಂತ ಆ ಸೂಸೈಡ್ ಮಾಡ್ಕೋಬೇಕು, ಈ ಜೀವನ ಸಾಕು ಅನ್ನುವಂತ ಆ ಮನಸ್ಸು ಹೋಗಿ, ಹೌದಲ್ಲ ನಾನು ಯಾಕೆ ಸಾಯ್ಬೇಕು, ಈ ಜನರ ಮುಂದೆ ನಾನು ಇಷ್ಟು ಸಾಯ್ಬೇಕು, ಮತ್ತೆ ನಾನು ಬದುಕೋಣ, ನಾನ್ ಮತ್ತೆ ನಿಲ್ಲೋಣ ಅನ್ನುವಂತ ಒಂದು ಆ ಮನಸ್ಸು ನೋಡಿ, ಆ ಒಂದು ಸ್ವರ ಕೇಳುವಾಗ ನಮ್ಮಲ್ಲಿ ಅದು ಉಂಟಾಯ್ತು. ಅಂದ್ರೆ ನನಗೆ ಗೊತ್ತಿಲ್ಲ ದೇವ್ರು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ, ಯಾರು ನನ್ನ ಜೊತೆ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಆದ್ರೆ ಆ ಮಾತು ಕೇಳುವಾಗಲೇ ನನ್ನ ಒಳಗಡೆ ಅದು ಆ ನಂಬಿಕೆ ಹೆಚ್ಚಾಗ್ತಾ ಹೋಯ್ತು. ಆಗ್ಲೇ ಗೊತ್ತಾಯ್ತು ನಮ್ಮ ಯೇಸು ಸ್ವಾಮಿ ಮಾತಾಡೋ ದೇವರು. ಹಲ್ಲೆಲೂಯಾ. ಯಾರ ಜೊತೆ ಮಾತಾಡ್ತಾರೆ? ಎಲ್ಲರ ಜೊತೆ ಮಾತಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಆ ಸ್ವರವನ್ನ ಕೇಳಿಸಿಕೊಳ್ಳಬೇಕು ನಾವಷ್ಟೇ. ಆಮೆನ್. ಸೊ ಬನ್ನಿ, ಈ ದಿನ ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಶರೀರಕ್ಕೆ ಊಟ ಎಷ್ಟು ಅವಶ್ಯಕತೆ, ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ಅಷ್ಟೇ ಅವಶ್ಯಕತೆ ಇದೆ. ಆಮೇಲೆ ಈ ದಿನದ ಒಂದು ಮುಖ್ಯ ಸಂದೇಶ ಏನಂದ್ರೆ ಒಂದು ನಂಬಿಕೆಯ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಪ್ರಾರ್ಥಿಸ್ತಾ ಇದ್ದೆ, ಸ್ವಾಮಿ ಏನ್ ಮಾತಾಡ್ಬೇಕು ಅಂತ ಹೇಳಿ.
ಸೊ ದೇವರು ನನ್ನ ಹೃದಯದಲ್ಲಿ ಕೊಟ್ಟಂತ ಒಂದು ವಿಚಾರ ಏನಂದ್ರೆ ನಂಬಿಕೆ. ಹಲ್ಲೆಲೂಯಾ. ಸೊ ನಮ್ಮಲ್ಲಿ ನಂಬಿಕೆ ಇದೆಯಾ? ಒಬ್ಬರಿಗೆನಾ ನಂಬಿಕೆ? ಹಲ್ಲೆಲೂಯಾ. ನಂಬಿಕೆ ಇದೆಯಾ? ನಂಬಿಕೆ ಇರೋದಕ್ಕೆ ನಾವಿಲ್ಲಿ ಬಂದಿರೋದು. ಹಲ್ಲೆಲೂಯಾ. ನಂಬಿಕೆ ಇಲ್ಲ ಅಂದ್ರೆ ಬರ್ತಿದ್ವಾ? ನಂಬಿಕೆ ಯಾರ ಮೇಲೆ ನಂಬಿಕೆ ಇದೆ? ದೇವರ ಮೇಲೆ ನಂಬಿಕೆ ಇರೋದ್ರಿಂದ ಬಂದಿದ್ದೇವೆ. ಯಾಕೆ ಬಂದಿದ್ದೇವೆ? ದೇವರು ಇವತ್ತು ಈ ಆರಾಧನೆಯಲ್ಲಿ ದೇವರು ನನ್ನ ಆಶೀರ್ವದಿಸ್ತಾನೆ, ನನಗೇನೋ ಒಂದು ದೊಡ್ಡ ಕಾರ್ಯ ಮಾಡ್ತಾನೆ, ನನ್ನ ಜೀವಿತ ಏನೋ ಒಂದು ಬದಲಾವಣೆ ತರ್ತಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ನಾವು ಕಾಪಾಡ್ಕೊಳ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ನಾವು ಆ ನಂಬಿಕೆಯಲ್ಲಿ ನಾವು ಬೆಳೀತಿದ್ದೇವೆ. ಹಾಗಾದ್ರೆ ಇವತ್ತು ದೇವರು ನನ್ನನ್ನು ನೋಡುವಾಗ ಆತನ ಮೆಚ್ಚುವಂತ ನಂಬಿಕೆ ನನ್ನಲ್ಲಿ ಇದೆಯಾ ಇಲ್ವಾ ಅನ್ನುವುದನ್ನ ನಾವು ಇವತ್ತು ಪರೀಕ್ಷೆ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ದೇವರ ಪರೀಕ್ಷೆ ಮಾಡ್ತಲ್ಲ, ದೇವರಂತ ನಂಬಿಕೆಸ್ತಾನ. ಹಲ್ಲೆಲೂಯಾ. ಆತನ ಕರೆದಿದ್ದಾನೆ, ಆತನ ಕಡೆಯವರೆಗೂ ನಡೆಸುವ ದೇವರು ನಂಬಿಕೆಸ್ತಾನು. ಇವತ್ತು ನಾವು ಈ ಕೆಲವು ಟೈಮಲ್ಲಿ ಅಪ್ಪ ನಂಬಿಕೆಸ್ತರ ಆಗ್ಬಿಡ್ತೀವಿ, ಆದ್ರೆ ದೇವರು ನಂಬಿಕೆಸ್ತಾನ ಆಗಿದ್ದ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಂಬಿಕೆ ಅಂದ್ರೆ ಏನು? ಒಂದು ಪ್ರಶ್ನೆ, ನಂಬಿಕೆ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ನಾವು ಏನ್ ನಿರೀಕ್ಷಿಸ್ತೇವೋ ಅದನ್ನೇ ಅಲ್ವಾ ಎದುರು ನೋಡೋದು ನಂಬಿಕೆ. ಓಕೆ, ಏನ್ ನಿರೀಕ್ಷಿಸ್ತೀವೋ ಅದ್ರ ಮೇಲೆ ನಾವು ನಂಬಿಕೆ ಹೇಳೋದು ನಂಬಿಕೆ. ಸೊ ಬೇರೆ ಏನಾದ್ರು? ಮಾಡ್ತಾರೆ ಅಂತ ನಾವು ನಂಬಬೇಕು. ಓಕೆ, ಬೇರೆ ಏನಾದ್ರು? ಇಲ್ಲದೆ ಇರುವುದನ್ನ ಇದೆ ಅಂತ ನಂಬೋದೇ ನಂಬಿಕೆ. ವೆರಿ ಗುಡ್. ಆಮೇಲೆ ಭರವಸೆದಿಂದಿರುವುದು ನಂಬಿಕೆ. ಹಲ್ಲೆಲೂಯಾ. ನೀವು ಹೇಳಿದೆಲ್ಲ 100% ಆಯ್ತು, ಕರೆಕ್ಟ್. ಹಲ್ಲೆಲೂಯಾ. ಯಾಕೆ ದೇವರ ವಾಕ್ಯದಲ್ಲಿ ನೀವು ಮಾತನಾಡಿದ್ದೀರಿ. ಸೊ ಖಂಡಿತವಾಗಿ ನಾವು ಓದೋಣ. ಅದೇ ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ನಂಬಿಕೆ ಅಂದ್ರೆ ಏನು ಎಂಬುದಾಗಿ. ಹಾಗಾದ್ರೆ ನಾವು ದೇವರ ಮೇಲೆ ಇಡುವಂತ ನಂಬಿಕೆ, ಆ ನಂಬಿಕೆ ಏನ್ ಹೇಳ್ತಾ ಇದೆ ಅಂದ್ರೆ, ನಾನು ದೇವರ ಮೇಲೆ ಯಾವ ವಿಷಯದಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೋ ಅಂದ್ರೆ ಆ ವಿಷಯಗಳಲ್ಲಿ ನಾನು ನಿರೀಕ್ಷೆಯಿಂದ ಇರುವಂತದ್ದೇ ನಂಬಿಕೆ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ದೇವರ ಮೇಲೆ ನಾವು ಸಂಪೂರ್ಣವಾದಂತ ಒಂದು ಭರವಸೆಯನ್ನ ಇಡುವಾಗ, ಅಂದ್ರೆ ಭರವಸೆ ಅನ್ನುವುದಂದ್ರೆ ಏನಂದ್ರೆ, ಈಗ ಎಕ್ಸಾಂಪಲ್ ಆಗಿ ನಾನು ದೇವರಿಂದ ಏನೋ ಒಂದು ನಾನು ಕೇಳ್ಕೊಳ್ತಾ ಇದ್ದೇನೆ, ಕೇಳಿಕೊಳ್ಳುವಂತ ವಿಷಯಗಳು ನಾನು ಹೊಂದಿಕೊಳ್ಳುವ ತನಕ ನಮ್ಮ ನಂಬಿಕೆ ಕಡಿಮೆ ಆಗಬಾರದು. ಹಲ್ಲೆಲೂಯಾ. ಕೆಲವು ಟೈಮಲ್ಲಿ ಅದು ನಮಗೆ ಬರೋದು ಸ್ವಲ್ಪ ತಡ ಆಗುತ್ತೆ. ದೇವರಿಂದ ಬರೋದು ಯಾವತ್ತೂ ಸ್ಟಾಪ್ ಆಗಲ್ಲ, ತಡ ಆಗತ್ತೆ, ಆದ್ರೆ ಬಂದೇ ಬರುತ್ತೆ. ಆದ್ರೆ ಅದು ಹೊಂದಿಕೊಳ್ಳುವ ತನಕ ನಮ್ಮ ನಂಬಿಕೆ ದೇವರನ್ನ ಬಿಟ್ಟು ಬೇರೆ ಯಾವುದರ ಮೇಲೂ ಹೋಗದೆ ಇದ್ರೆ ಅದೇ ನಿಜವಾದ ನಂಬಿಕೆ. ಹಲ್ಲೆಲೂಯಾ. ಇಲ್ಲಿ 3 ವಿಷಯಗಳು ನೋಡಬಹುದು ನಾವು. ಇವತ್ತು ನಾನು ದೇವರಿಂದ ಏನನ್ನ ಎದುರು ನೋಡ್ತಿದ್ದೇನೋ ಅಂತ ವಿಷಯಗಳಲ್ಲಿ ಮೊದಲನೇದಾಗಿ ನಿರೀಕ್ಷೆಯನ್ನ ಇಡಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಭರವಸೆಯಿಂದಿರಬೇಕು. ಮೂರನೇದಾಗಿ ಕಣ್ಣಿಗೆ ಕಾಣದೇ ಇರುವಂತ ವಿಷಯಗಳನ್ನ ನಾನು ನಿಜವೆಂದು ನಾನು ನಂಬಬೇಕು. ಹಲ್ಲೆಲೂಯಾ. ಈಗ ನಿಮ್ಮ ಮನೆಗಳಲ್ಲಿ ನೀವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ, ಮನೆ ಇದೆ. ಈಗ ಮನೆಯಲ್ಲಿ ಕೊರತೆ ಇಲ್ಲದೆ ಇರುವಂತ ಮನೆ ಯಾವ್ದಾದ್ರು ಇದೆಯಾ? ಎಲ್ಲ ಕೊರತೆಗಳಿದೆ ಅಲ್ವಾ? ಇವತ್ತು ಅದೆಲ್ಲ ನಮ್ಮ ಕಣ್ಣಿಗೆ ಏನಾಗ್ತಿದೆ, ಕಾಣ್ತಾ ಇದೆ ಅಲ್ವಾ? ಸೊ ಹೋರಾಟಗಳು ಕಾಣಿಸ್ತಾ ಇದೆ. ಮಕ್ಕಳಲ್ಲಿ ಏನೋ ಒಂದು ಬಲಹೀನತೆ ಕಾಣಿಸ್ತಿದೆ, ಗಂಡನಲ್ಲಿ ಒಂದು ಬಲಹೀನತೆ ಕಾಣಿಸ್ತಿದೆ, ಹೆಂಡತಿಯಲ್ಲಿ ಒಂದು ಬಲಹೀನತೆ ಕಾಣಿಸ್ತಾ ಇದೆ, ನಮ್ಮ ಕೆಲಸದಲ್ಲಿ ಏನೋ ಒಂದು ಬಲಹೀನತೆ, ಯಾವುದೋ ಒಂದು ಕೊರತೆ ನಮ್ಮ ಕಣ್ಣಿಗೆ ಇದು ಕಾಣ್ತಾ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಕಾಣುವಂತ ವಿಷಯಗಳನ್ನ ನಾನು ಯಾವ ರೀತಿ ಜಯಿಸ್ತೇನೆ, ಕಾಣುವಂತ ವಿಷಯಗಳನ್ನ ಯಾವ ರೀತಿ ಅದರಿಂದ ಹೊರಗಡೆ ಬರ್ತೇನೆ ಅನ್ನೋದೇ ಇಂಪಾರ್ಟೆಂಟ್. ಇವಾಗ ಒಂದು ನಮ್ಮ ಮಕ್ಕಳಲ್ಲಿ ಯಾವುದೋ ಒಂದು ಕೊರತೆ ಇದೆ ಅಂದ್ರೆ ಅದು ನನಗೆ ಕಾಣ್ತಾ ಇದೆ, ಆದ್ರೆ ಕಾಣದೇ ಇರುವಂತದ್ದು ಒಂದಿದೆ ಅಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಅದು ದೇವರು ಇಟ್ಟಿದ್ದಾನೆ. ಒಂದು ಕೊರತೆ ನಾನ್ ನೋಡ್ತಾ ಇದ್ದೇನೆ, ಆದ್ರೆ ಆ ಕೊರತೆ ಇಲ್ಲದ ಹಾಗೆ ದೇವರು ನಮ್ಮ ಮಕ್ಕಳನ್ನು ನೋಡ್ತಾ ಇದ್ದಾನೆ. ಈಗ ನಾವು ಆ ರೀತಿಯಾಗಿ ನೋಡೋದೇ ನಿಜವಾದ ನಂಬಿಕೆ ಆಗಿದೆ. ಈಗ ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ನಾವು ಹೇಳ್ತೇವೆ, ಆದ್ರೆ ದೇವರು ಒಂದು ಜ್ಞಾನ ಇಟ್ಟಿದ್ದಾನೆ, ಅದು ಅವರಲ್ಲಿ ಬರ್ಬೇಕು. ಅದು ಕಾಣ್ತಾ ಇಲ್ಲ, ಬಟ್ ಅದು ಕಾಣ್ಬೇಕಾದ್ರೆ
ನಾನು ಅವರಲ್ಲಿ, ಆ ಮಕ್ಕಳಲ್ಲಿ ಇವತ್ತೇನು ಜ್ಞಾನ ಇಲ್ಲ ಅಂತ ನಾನ್ ನೋಡ್ತಿದ್ದೀನೋ, ದೇವರಲ್ಲಿ ಜ್ಞಾನವನ್ನು ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಮಾಡ್ಬೇಕು ನಾವು. ಅದೇ ನಂಬಿಕೆ. ಕಾಣದೇ ಇರುವಂತ ವಿಷಯಗಳು, ಕಾಣುವಂತ ವಿಷಯಗಳಲ್ಲ, ಕಾಣದೆ ಇರುವಂತ ವಿಷಯಗಳು. ಹಲ್ಲೆಲೂಯಾ. ಇವತ್ತು ನಾನು ಏನು ಕಾಣ್ತಾ ಇಲ್ಲವೋ ಅದರ ಮೇಲೆ ನಾವು ಭರವಸೆದಿಂದ ಇರುವಂತದ್ದು, ನಿರೀಕ್ಷೆಯನ್ನು ಇಡುವಂತದ್ದು. ಯಾಕಂದ್ರೆ ದೇವರು ನಮ್ಮ ಜೀವಿತಗಳಲ್ಲಿ ಆತನು ಇಟ್ಟಿರುವಂತದ್ದು ಯಾವುದು ನಮಗೆ ಕಾಣ್ತಾ ಇಲ್ಲ, ಆದ್ರೆ ಅದು ನಿಜವಾಗಿದೆ. ಹಲ್ಲೆಲೂಯಾ. ನಮಗೆ ಕಾಣ್ತಾ ಇಲ್ಲ. ಒಂದು ದಿವಸ ನಮಗೆ ರಕ್ಷಣೆ ಅಂತ ದೇವರು ಇಟ್ಟಿದಂತ ನಾವು ನೋಡಿದ್ದೇವಾ? ಇಲ್ಲ. ಇವತ್ತು ಯೇಸು ಸ್ವಾಮಿ ನಾವು ನೋಡಿದ್ದೇವಾ? ಇಲ್ಲ. ಆದ್ರೆ ನಾವು ಒಂದು ದಿವಸ ರಕ್ಷಿಸಲ್ಪಡ್ತೀವಿ ಅನ್ನೋದು ಆತನಿಗೆ ಗೊತ್ತು. ಒಂದು ದಿವಸ ಆತನ ಕೃಪೆ ನಮ್ಮನ್ನು ಹುಡುಕೊಂಡ್ ಬರುತ್ತೆ ಅನ್ನೋದು ಆತನಿಗೆ ಗೊತ್ತು. ಇದ್ಯಾವ್ದು ನಮಗೆ ಗೊತ್ತಿಲ್ಲ. ಆದ್ರೆ ಯಾವುದು ನಾನು ಕಾಣದೇ ಇರುವಂತ ಜೀವಿತವನ್ನ ನಾನು ಎದುರು ನೋಡದೆ ನನ್ನ ಇಷ್ಟದ ಪ್ರಕಾರ ನಾನು ಜೀವಿಸ್ತಾ ಇದ್ದೀನೋ, ಆದ್ರೆ ಇವತ್ತು ಕಾಣದೇ ಇರುವಂತ ಜೀವಿತವನ್ನ ಕಾಣುವ ಹಾಗೆ ಮಾಡಿದ್ದಾರೆ. ಹಾಗಾದ್ರೆ ಕಾಣುವ ಹಾಗೆ ಮಾಡಿರುವಂತ ದೇವರು, ಇವತ್ತು ನಾವು ಆತನ ಕೃಪೆಯನ್ನ ನಾವು ಹೊಂದ್ಕೊಂಡಿದ್ದೀವಿ, ಆತನ ಪ್ರೀತಿಯನ್ನು ಹೊಂದ್ಕೊಂಡಿದ್ದೀವಿ, ಆತನ ದಯೆಯನ್ನು ಹೊಂದ್ಕೊಂಡಿದ್ದೀವಿ, ಆತನ ಯಾರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ನಮ್ಮ ಜೀವಿತ ಇಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಈಗ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾನೆ, ನಾನೇ ದೇವರು ಎಂಬುದಾಗಿ. ಆಗ ನಮ್ಮ ಜೀವಿತದಲ್ಲಿ ದೇವರು ಏನೋ ಒಂದು ಇಟ್ಟಿದ್ದಾನೆ, ಅದನ್ನ ಹೊಂದಿಕೊಳ್ಳಬೇಕಾದರೆ ಇವತ್ತು ನಮ್ಮ ನಂಬಿಕೆ ಸ್ವಲ್ಪ ಬದಲಾವಣೆ ಆಗಬೇಕು. ಹಲ್ಲೆಲೂಯಾ. ನಾವೆಲ್ಲ ಕ್ರೈಸ್ತ ಮಕ್ಕಳು, ಲೋಕದವರ ಮಧ್ಯದಲ್ಲಿ ನಾವು ಜೀವಿಸ್ತೀವಿ. ಅವರಿಗೂ ನಂಬಿಕೆ ಇದೆ, ನಮಗೂ ನಂಬಿಕೆ ಇದೆ, ಹೌದಾ? ಅವರಿಗೂ ವಿಶ್ವಾಸ ಮಾಡ್ತಾರೆ ಅವ್ರ ದೇವ್ರ ಮೇಲೆ, ನಾವು ವಿಶ್ವಾಸ ಮಾಡ್ತೇವೆ. ಆದ್ರೆ ಅವ್ರ ನಂಬಿಕೆ ಡಿಫ್ರೆಂಟ್, ನಮ್ಮ ನಂಬಿಕೆ ಡಿಫ್ರೆಂಟ್. ಅವ್ರ ವಿಶ್ವಾಸ ಡಿಫ್ರೆಂಟ್. ಅವ್ರು ನೋಡಿ ನಂಬ್ತಾರೆ, ನಾವು ನೋಡದೆ ನಂಬಬೇಕು. ಹಲ್ಲೆಲೂಯಾ. ಅವ್ರ ಕಣ್ಣಿಗೆ ನೋಡಿ ನಂಬ್ತಾರೆ, ಹೌದಾ? ಕಣ್ಣಿಗೆ ನೋಡಿ ನಂಬ್ತಾರೆ. ಈಗ ದೇವಸ್ಥಾನಕ್ಕೆ ಹೋಗಿ ಅವ್ರು ಏನ್ ಮಾಡ್ತಾರೆ? ಹಾಗಾದ್ರೆ ನಾವು ದೇವ್ರು ಇಲ್ಲ ಅಂತ ಹೇಳ್ತಿದೀವ? ದೇವ್ರು ಇಲ್ಲಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ನಾಮದಲ್ಲಿ ಇಬ್ಬರು ಮೂವರು ಕೂಡಿ ಬರುವಾಗ ದೇವ್ರ ಮಧ್ಯದಲ್ಲಿ ಬರ್ತಾನೆ. ಹಾಗಾದ್ರೆ ನಮ್ಮ ಯೇಸು ಸ್ವಾಮಿ ಇದ್ದಾನೆ, ಇದು ನಾವು ನಂಬಬೇಕು. ನಮ್ಮ ಜೊತೆಯಲ್ಲಿದ್ದಾನೆ, ನಂಬಬೇಕು. ನಮ್ಮನ್ನ ನಡೆಸ್ತಾನೆ, ನಂಬಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವಿತವೇ ನಂಬಿಕೆ ಮೇಲೆ ನಿಂತಿದೆ. ನನ್ನ ಅಭಿವೃದ್ಧಿ ನಂಬಿಕೆ ಮೇಲೆ ನಿಂತಿದೆ, ನನ್ನ ಹೇಳಿಕೆ ನಂಬಿಕೆ ಮೇಲೆ ನಿಂತಿದೆ, ನನ್ನ ಮನೆ ಅಭಿವೃದ್ಧಿ ಆಗೋ ನಂಬಿಕೆ ಮೇಲೆ ನಿಂತಿದೆ. ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ನಂಬಿಕೆ. ನನ್ನ ಮೇಲೂ ಅಲ್ಲ, ನನ್ನ ಹಣದ ಮೇಲೂ ಅಲ್ಲ, ನನ್ನ ಆಸ್ತಿ ಮೇಲಲ್ಲ, ಅಣ್ಣನ ಮೇಲಲ್ಲ, ತಂಗಿ ಮೇಲಲ್ಲ, ನನ್ನ ಅಪ್ಪನ ಮೇಲೆ, ಯೇಸು ಸ್ವಾಮಿ ಮೇಲೆ ನಾನ್ ನಂಬಿಕೆಯನ್ನು ಇಟ್ಟು ಜೀವಿಸುವುದಾದ್ರೆ ದೇವರು ನಮಗೆ ಏನ್ ಇಟ್ಟಿದ್ದಾರೋ ಅದನ್ನ ನಾವು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ಯಾವ ವಿಷಯಗಳಲ್ಲಿ ನಿರೀಕ್ಷೆನಿಟ್ಟಿದ್ದೀರೋ, ಯಾವ ವಿಷಯಗಳಲ್ಲಿ ನೀವು ಭರವಸೆದಿದ್ದೀರೋ, ಯಾವ ವಿಷಯಗಳು ಇನ್ನೂ ಕಣ್ಣಿಗೆ ಕಾಣ್ತಾ ಇಲ್ಲವೋ ಅದನ್ನ ದೇವರು ಒಂದು ದಿವಸ ನಮಗೆ ಕೊಡ್ತಾನೆಂಬುದಾಗಿ ನಾವು ನಂಬುವಾಗ ಅದು ನಾವು ಕಾಣುವ ಹಾಗೆ ಮಾಡುತ್ತೆ. ಹಲ್ಲೆಲೂಯಾ. ಅಬ್ರಹಾಮನ ಜೀವಿತವನ್ನು ನೋಡುವುದಾದ್ರೆ ದೇವರು ಅವನಿಗೆ ಕಾನಾನ್ ದೇಶವನ್ನ ತೋರಿಸಿ ಈ ದೇಶವನ್ನ ಕೊಟ್ಟು ನೀನು ಹೊರಗಡೆ ಬಾ ಅಂತ ಹೇಳಿಲ್ಲ ದೇವರು. ಹಲ್ಲೆಲೂಯಾ. ಈ ದಾರಿ ಹೋದ್ರೆ ಕಾನಾನ್ ದೇಶ ಸೇರ್ಸಿ ಅಂತ ದಾರಿ ತೋರಿಸಿ ಅವನನ್ನು ಕರೀಲಿಲ್ಲ ದೇವರು. ಅವನಿಗೆ ಹೇಳಿದ ಒಂದೇ ಮಾತು, ನಿನ್ನ ಬಂಧು ಬಳಗ, ನಿನ್ನ ಅಣ್ಣ ತಮ್ಮ ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟಗಳ್ಬ. ಹಲ್ಲೆಲೂಯಾ. ನಿನ್ ತಂದೆಯ ಮನೆ ಬಿಡು, ನಿನ್ ಊರು ಬಿಡು, ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನಿನ್ನನ್ನ ಕರ್ಕೊಂಡು ಹೋಗ್ತೇನೆ, ನೀನು ಹೊರಗಡೆ ಬಾ ಅಂದಾಗ ಆತನು ನಂಬಿಕೆಯಿಂದ ಹೊರಗಡೆ ಬಂದಂತೆ. ಹಲ್ಲೆಲೂಯಾ. ನಂಬಿಕೆಯಿಂದ ಹೊರಗಡೆ ಬಂದ್ರೆ ದೇವರು ಆತನು ಹೇಳಿದ ಮೇಲೆ ಆತನು ಮಾಡೇ ಮಾಡ್ತಾನೆ ಎಂಬ ನಂಬಿಕೆ ಅವನಲ್ಲಿ ಇತ್ತು. ಹಲ್ಲೆಲೂಯಾ. ಇವತ್ತೊಂದು ಎಕ್ಸಾಂಪಲ್, ನಮ್ಗೆ ಯಾರಾದ್ರೂ ಗೊತ್ತಿಲ್ಲದಿರುವಂತ ಊರಿಗೆ ನೀವು ಬನ್ನಿ ಬಸ್ ಅಂತ ಅಂದ್ರೆ ನೀವೇನ್ ಹೇಳ್ತೀರಿ? ಫಸ್ಟ್ ನಾವೇನ್ ಹೇಳ್ತೀವಿ? ಒಂದು ಫಸ್ಟ್ ಲೊಕೇಶನ್ ಕಳಿಸಿ. ಹಲ್ಲೆಲೂಯಾ. ಹೇಳ್ತೀವ? ಗೊತ್ತಿಲ್ದಿರೋ ಊರಿಗೆ ನಾವು ಹೋಗಿ ಅಂತಂದ್ರೆ ಹೋಗ್ತೀವ? ನೀವು ಒಂದ್ ವೇಳೆ ದೇವ್ರು ಬಂದ್ಬಿಟ್ಟು, ಅಮ್ಮ ನೀನ್ ಇಲ್ಲಿಂದ ನೀನು ಸೀದಾ ತುಮಕೂರ್ಗೆ ಹೋಗ್ಬಿಡು, ಅಲ್ಲಿ ನಿಮ್ಗೆ ಮನೆ ಇಟ್ಟಿದ್ದೀನಿ, ಸೇವೆ ಇಟ್ಟಿದ್ದೀನಿ, ನೀನ್ ಹೋಗು ಅಂದ್ರೆ, ತುಮಕೂರ ಭಾಷೆ ಯಾಕೆ ನಮ್ಗೆ ಗೊತ್ತೇ ಇಲ್ಲ, ಮನೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಹೆಂಗ್ ಹೋಗೋದು? ದೇವರೆಲ್ಲ ಮಾತಾಡಿದ್ದು ನಿಜವಾಗ ನಾವು ಅನೇಕ ಪ್ರಶ್ನೆಗಳನ್ನ ಕೇಳ್ತೇವೆ, ಹೌದಾ? ಅನೇಕ ಪ್ರಶ್ನೆಗಳನ್ನ ದೇವರ ಹತ್ರ ಕೇಳ್ತೇವೆ. ಸ್ವಾಮಿ ಅಲ್ಲೆಲ್ಲ ಅನುಕೂಲ ಇದೆಯಾ? ಅಲ್ಲೆಲ್ಲ ಚೆನ್ನಾಗಿದ್ಯಾ? ನಂಗೆ ಯಾವ ತೊಂದರೆ ಇಲ್ವಾ? ನಾವು ಇದನ್ನೆಲ್ಲ ಹುಡುಕ್ತೀವಿ ನಾವು, ಹೌದಾ? ಆದ್ರೆ ಅದು ನಂಬಿಕೆ ಇರ್ಸೋದಿಲ್ಲ. ಒಂದು ವೇಳೆ ದೇವ್ರು ನಮ್ ಜೊತೆ ಏನಾದ್ರು ಮಾತಾಡ್ತಿದ್ದಾನೆ ಅಂದ್ರೆ ಅದು ಮಾಡೇ ಮಾಡ್ತಾನೆ ಅಂತ ಅರ್ಥ. ಹಲ್ಲೆಲೂಯಾ. ಅದನ್ನ ಮಾಡಿಲ್ಲ ಅಂದ್ರೆ ಮಾತಾಡೋದಿಲ್ಲ. ನಮ್ ದೇವ್ರ ಹಾಗಲ್ಲ, ಮಾತಾಡ್ಬಿಟ್ಟು ಅದನ್ನ ಮಾಡದೇ ಇರಲ್ಲ. ದೇವ್ರು ಏನು ಮಾತನಾಡ್ತಾನೋ ಅದನ್ನ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಅದಕ್ಕೆ ಇಲ್ಲಿ ನೋಡ್ರಿ, ಒಂದು ದೇವರು ಆರಿಸಲ್ಪಟ್ಟಂತ ಒಂದು ದೇವ ಜನರಿದ್ದಾರೆ. ಅವರನ್ನ ದೇವರು ವಾಗ್ದಾನ ಮಾಡಿದ್ದಾನೆ.
ದೇವರ ಆಶೀರ್ವಾದ ಇಟ್ಟಿದ್ದಾನೆ. ಆ ವಾಗ್ದಾನಕ್ಕೆ ನೆನೆಸ್ಕೊಂಡು ಹೋಗ್ಲಿಕ್ಕೆ ದೇವರ ಅನೇಕ ಅದ್ಭುತಗಳನ್ನ, ಅನೇಕ ಮಹತ್ಕಾರ್ಯಗಳನ್ನ ಅವ್ರ ಕಣ್ಣು ಕಾಣುವ ಹಾಗೆ ಮಾಡಿ ಆತನ ದಾಟ್ಕೊಂಡು ಬಂದ ಅವ್ರನ್ನ ಅನೇಕ ಇಕ್ಕಟ್ಟುಗಳನ್ನು ದಾಟಿ ಕರ್ಕೊಂಡು ಬಂದಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾರೆ. ಈಗ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಬಂದಾಗ ಮೋಶೆ ಹೇಳ್ತಾನೆ, ಇಸ್ರಾಯೇಲ್ ಜನರಿಗೆ ನೀವು 12 ಕುಲಗಳಿದ್ದೀರಾ, ಎಲ್ಲ ಕುಲದಿಂದ ಒಬ್ಬೊಬ್ಬರನ್ನ ಆರಿಸ್ಕೊಳ್ಳಿ. ಯಾರು ಒಬ್ಬೊಬ್ರು ಹಿರಿಯರು ಯಾರಾದ್ರೂ ಆರಿಸ್ಕೊಂಡು ನೀವೇನ್ ಮಾಡಿ, ದೇವರು ನಮಗೆ ವಾಗ್ದಾನ ಮಾಡಿದಂತ ದೇಶ ಯಾವ್ದಕ್ಕೆ, ಕಾನಾನ್ ದೇಶಕ್ಕೆ ನೀವು ಹೋಗ್ರಿ. ಆ ಕಾನಾನ್ ದೇಶವನ್ನ ಸುತ್ತರಿ. ಅಲ್ಲಿರುವಂತ ಲ್ಯಾಂಡ್, ಅಲ್ಲಿರುವಂತ ಪಟ್ಟಣ, ಅಲ್ಲಿರುವಂತ ಜನ, ಅಲ್ಲಿರುವಂತ ಭೂಮಿ, ವ್ಯವಸಾಯ, ಹಣ್ಣು ಹಂಪಲುಗಳು ಏನಿದೆ ಎಲ್ಲವನ್ನ ನೋಡ್ರಿ. ಆ ದೇಶ ಉತ್ತಮವಾದದ್ದು, ಆ ದೇಶ ಹೇಗಿದೆ ಅಂತ ಎಲ್ಲ ನೋಡಿ ನೀವು ಸಾಹಸ ಮಾಡಿ ಅಲ್ಲಿಂದ ಏನಾದ್ರೂ ತಗೊಂಡ್ ಬನ್ನಿ. ಯಾಕೆ ದೇವರು ನಮ್ಗೆ ವಾಗ್ದಾನ ಮಾಡಿರುವಂತ ದೇಶ. ಆತನ ಕಳಿಸ್ತಾರೆ. ಹಲ್ಲೆಲೂಯಾ. ಈ ಜನ ಕೂಡ ಹೋಗ್ತಾರೆ, ಆ ದೇಶವನ್ನ ಸಂಚರಿಸ್ತಾರೆ. ಎಷ್ಟು ದಿವಸ ಗೊತ್ತಾ? 40 ದಿವಸ ದೇಶದಲ್ಲಿ ಇರ್ತಾರೆ. ಆ ದೇಶದ ಉತ್ತಮ ಭಾಗವನ್ನ ನೋಡ್ತಾರೆ, ಆ ದೇಶದ ಜನರನ್ನ ನೋಡ್ತಾರೆ. ದೇವ್ರ ಹಾಲು ಜೀವ ಹರಿಯೋ ದೇಶ ನಮಗೆ ಕೊಟ್ಟಿದ್ದಂತ ಸಂತೋಷ ಪಡ್ತಾರೆ. ಅದನ್ನೆಲ್ಲ ನೋಡಿ ಅವ್ರು ತಿರುಗಿ ಎಲ್ಲಿ ಬರ್ತಾರೆ? ವಾಪಸ್ಸು ಇಸ್ರಾಯೇಲ್ ಜನರಿಗೆ ಬಳಿಗೆ ಬರ್ತಾರೆ. ವಾಪಸ್ ತಮ್ಮ ಗುಡಾರ ಕಡೆಗೆ ಬರ್ತಾರೆ. ಬಂದು ಅಲ್ಲಿ ಇರುವಂತ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಹಲ್ಲೆಲೂಯಾ. ಇಲ್ಲಿ 2 ತರವಾದಂತ ಜನರಿದ್ದಾರೆ. 2 ತರವಾದಂತ ಜನರು ವಾಪಸ್ ನೋಡಿದಂತ ವಿಷಯಗಳನ್ನೇ ಯಾವ ರೀತಿ ಮಾತಾಡ್ತಾರೆ ಅಂತ ನಾವು ನೋಡೋಣ. ವಾಕ್ಯ ನೋಡೋಣ. ಸೊ ಒಂದು ವಚನ ಓದೋಣ. ಅರಣ್ಯಕಾಂಡ ತೆಗೆದುಕೊಳ್ಳೋಣ. ನಂಬರ್ಸ್ ಅರಣ್ಯಕಾಂಡ 13ನೇ ಅಧ್ಯಾಯ ಓದೋಣ. 25ನೇ ವಚನದಿಂದ 27ನೇ ವಚನದವರೆಗೂ. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲ್ಯರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು. ಆದರೆ ಆ ದೇಶ ಸಾಕಲ್ಲಿಗೆ 27. ಹಲ್ಲೆಲೂಯಾ. ಇಲ್ಲಿ 40 ದಿವಸಗಳು ದೇಶವನ್ನ ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಎಂಬ ಅರಣ್ಯದಲ್ಲಿದ್ದ ಮೋಶೆ ಆರೋನರ ಬಳಿಗೆ, ಇಸ್ರಾಯೇಲರ ಬಳಿಗೆ ಅವರು ಬಂದು ಅಲ್ಲಿರುವಂತ ಸಮಾಚಾರವನ್ನ ತಿಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಏನಂತ ಹೇಳ್ತಿದ್ದಾರೆ? ನೀವು ನಮ್ಮನ್ನು ಕಳಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು. ಅಲ್ಲಿನ ಒಳ್ಳೆ ಸಮಾಚಾರವನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲರೂ ಹೇಳ್ತಿದೆ. ಅಲ್ಲಿ ಏನ್ ನೋಡಿದ್ದಾರೆ ಅದನ್ನ ಬಂದು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿವರೆಗೂ ಚೆನ್ನಾಗಿದೆ. ಈಗ ಅದಾದ ಮೇಲೆ ಏನ್ ಮಾತಾಡ್ತಿದ್ದಾರೆ? 28ನೇ ವಚನದಲ್ಲಿ ನೋಡ್ರಿ. ಆದರೆ ಹಲ್ಲೆಲೂಯಾ. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ನೋಡ್ರಿ ಸಾಕು, ಆಮೇಲೆ ಓದೋಣ ಮುಂದಕ್ಕೆ. ಈ ಆದರೆ ನೋಡ್ರಿ, ನಮ್ಮ ಜೀವಿತಗಳಲ್ಲಿ ದೇವರು ನಂಬಿದ ಮೇಲೆ, ದೇವರನ್ನ ಯಾವಾಗ ನಾವು ನಂಬಿದ್ನೋ ಆ ನಂಬಿದಂತ ದಿನದಿಂದ ಈ ದಿನದವರೆಗೂ ನಮ್ಮ ಜೀವಿತದ ಆಶೀರ್ವಾದ ಮಾಡಿದ್ದಾರೆ ಇಲ್ವಾ? ಇಲ್ಲಿ ನಾವು ಕೂತಿರೋರೆಲ್ಲ ಆಶೀರ್ವಿಸಲ್ಪಟ್ಟವರು, ಅದ್ಭುತಗಳನ್ನು ನೋಡಿದ್ದೇವೆ. ಹೌದಾ? ಎಷ್ಟೋ ಬಿಡುಗಡೆಗಳನ್ನು ದೇವರು ಕೊಟ್ಟಿದ್ದಾರೆ, ಎಷ್ಟೋ ಮಹತ್ಕಾರಗಳನ್ನು ಮಾಡಿದ್ದಾರೆ, ಎಷ್ಟೋ ನಮ್ಮ ಕುಟುಂಬದ ಉಪಕಾರ ಮಾಡಿದ್ದಾರೆ ಅಲ್ವಾ? ದೇವರ ಉಪಕಾರಗಳನ್ನ ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡಿದ್ರೆ ನಮ್ಮ ಜೀವನನೇ ಸಾಕಾಗೋದಿಲ್ಲ. ಅಷ್ಟು ದೇವರು ನಮ್ಮ ಜೀವಿತದ ಒಳ್ಳೆ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಯಾವಾಗ ಸ್ವಲ್ಪ ಸಮಸ್ಯೆ ಬರುತ್ತೆ ಗೊತ್ತಾ ನಮ್ಮ ಲೈಫಲ್ಲಿ, ದೇವರು ಮಾಡಿದಂತ ಹಿಂದಿನ ಎಲ್ಲ ಉಪಕಾರಗಳನ್ನ ನಾವು ಮರೆತು ಈಗ ಮುಂದಿನ ಇರುವಂತ ಪರಿಸ್ಥಿತಿಗಳನ್ನ ನೋಡುವಾಗ, ಹಲ್ಲೆಲೂಯಾ, ಆ ಪರಿಸ್ಥಿತಿಗಳಲ್ಲಿರುವಂತ ವಿಷಯಗಳನ್ನ ಮಾತನಾಡುವಾಗ ಸೈತಾನಲ್ಲ ಅವಕಾಶ ತೆಗೆದುಕೊಳ್ತಾರೆ. ಎಲ್ಲ ಚೆನ್ನಾಗಿದೆ, ಆದರೆ ಹಲ್ಲೆಲೂಯಾ ನೋಡಿದ್ರೆ ಅದು ಬಹಳ ಆದರೆ ಅನ್ನೋದೇ ದೊಡ್ಡ ತೊಂದರೆ ಆಗಿದೆ. ನಾವೆಲ್ಲ ನೋಡ್ವಿ, ಮೋಶೆ ಒಳ್ಳೆ ದೇಶ ಕೊಟ್ಟಿದ್ದಾರೆ, ಆಲೋಚನೆ ಅದೇ ದೇಶ ಕೊಟ್ಟಿದ್ದಾರೆ, ಒಳ್ಳೆ ಹಣ್ಣುಗಳಿದೆ, ಕೋಟೆ ಕೊತ್ತಲಗಳಿದೆ, ಎಲ್ಲ ಇದೆ. ಆದರೆ ಹಲ್ಲೆಲೂಯಾ ಏನ್ ಹೇಳ್ತಾ ಇದ್ದಾರೆ ಅವರು? ಆ ದೇಶದ ನಿವಾಸಿಗಳು ಬಲಿಷ್ಠರು, ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳಲ್ಲೂ ಅಲ್ಲದೆ ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ಸಾಕು, ಹಲ್ಲೆಲೂಯಾ. ಈಗ ಅಲ್ಲಿವರೆಗೂ ಚೆನ್ನಾಗಿದೆ. ಈಗ ಅವ್ರು ಹೇಳ್ತಿದ್ದಾರೆ, ನಾವು ಹೋಗಿದ್ದಂತ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ, ಆದ್ರೆ ಆ ಪಟ್ಟಣಗಳು ದೊಡ್ಡದು, ಅಲ್ಲಿರುವಂತ ಜನರು ಬಲಿಷ್ಠರು, ಅವ್ರು ಉನ್ನತರಾದಂತ
ಮನುಷ್ಯರು. ಹಲ್ಲೆಲೂಯ. ನೋಡ್ರಿ, ಈ ಮಾತುಗಳನ್ನ ಕೇಳುವಾಗ ಹೇಗಿರುತ್ತೆ ನಮ್ಮ ಮನಸ್ಥಿತಿ, ಹೇಗಿರುತ್ತೆ? ಹಲ್ಲೆಲೂಯ. ದೇವರು ಆಶೀರ್ವದಿಸ್ತಾ ಇದ್ದಾನೆ ಅಂದ್ರೆ ಸಂತೋಷವಾಗಿರುತ್ತೆ. ಒಂದು ವೇಳೆ ದೇವ್ರು ಶಾಪ ಕೊಡ್ತಾನೆ ಅಂದ್ರೆ ಸಂತೋಷ ಇರುತ್ತೆ. ಹಲ್ಲೆಲೂಯ. ಇಲ್ಲಿ ಏನಾಗ್ತಿದೆ ಅಂದ್ರೆ ದೇವರನ್ನ ಅವರು ಕಡಿಮೆಯಾಗಿ ನೋಡ್ತಾ ಇದ್ದಾರೆ, ದೇವರ ಶಕ್ತಿಯನ್ನ ಕಡಿಮೆಯಾಗಿ ನೋಡ್ತಿದ್ದಾರೆ, ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕಡಿಮೆಯಾಗಿ ನೋಡಿ ಅವ್ರು ಏನನ್ನ ನೋಡಿದ್ರು ಅದನ್ನ ದೊಡ್ಡದಾಗಿ ಹೊರಡಿಸ್ತಾ ಇದ್ದಾರೆ. ಇಲ್ಲಿ ಅಲ್ಲಿರುವ ಜನರು ಬಲಿಷ್ಠರಾಗಿದ್ದಾರೆ, ಅಲ್ಲಿರುವ ಕೋಟೆಗಳು ದೊಡ್ಡ ದೊಡ್ಡ ಕೋಟೆಗಳು, ಅಲ್ಲಿರುವಂತ ಜನರು ಉನ್ನತ ಪುರುಷರು. ನೀವು ಮುಂದೆ ಹಂಗೆ ಹೋಗ್ತಾ ಇದ್ರೆ ಅದ್ರಲ್ಲಿ ನೋಡ್ತೇವೆ ಅವರ ಮುಂದೆ ನಾವು ಮಿಡತೆಗಳಾಗಿ ಕಾಣ್ತೇವೆ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಕಣ್ಣಿಗೆ ಮಿಡತೆಗಳಾಗಿ ಕಾಣ್ತೇವೆ. ಯಾರು ಹೇಳ್ತಾ ಇರೋದು? ದೇವರನ್ನ ಆಶ್ರಯಿಸಿ ದೇವರ ವಾಗ್ದಾನವನ್ನು ಹೊಂದಿ ದೇವರ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದಂತ ಜನರು ಹೇಳ್ತಾ ಇದ್ದಾರೆ, ತನ್ನ ದೇವರನ್ನ ಮರೆತು ದೇವರ ಮೇಲೆ ಭರವಸೆ ಬಿಟ್ಟು ನಂಬಿಕೆನ ಬಿಟ್ಟು ಜನರ ಪಟ್ಟಣಗಳನ್ನ, ಜನರ ಬಲಿಷ್ಠವನ್ನ ಹೊಗಳ್ತಾ ಇದ್ದಾರೆ. ಯಾವಾಗ ನಾವು ನಮ್ಮ ಎದುರುಗಡೆ ಪರಿಸ್ಥಿತಿಯನ್ನು ನಾವು ಹೊಗಳಕ್ ಸ್ಟಾರ್ಟ್ ಮಾಡ್ತೀವೋ ನಮ್ಮನ್ನ ಕರೆದಂತ ದೇವರನ್ನ ನಾನು ಕಡಿಮೆಯಾಗಿ ನೋಡಿದ ಹಾಗೆ. ಯಾವಾಗ ನಮ್ಮ ಪರಿಸ್ಥಿತಿಗಳನ್ನ ಉನ್ನತವಾಗಿ ನಾವು ನೋಡ್ತೇವೋ ಉನ್ನತನಾಗಿರುವಂತ ದೇವರನ್ನ ನಾವು ಕಡಿಮೆಯಾಗಿ ನೋಡಿದ ಹಾಗೆ. ಅದಕ್ಕೆ ಸ್ವಾಮಿ ಇವ್ರು ಮಾತಾಡ್ತಾರೆ ದೇವರ ಹಳೆ ಒಡಂಬಡಿಕೆಯಲ್ಲಿ, ನನಗೆ ಸಲ್ಲಬೇಕಾದಂತ ಗೌರವವನ್ನ ಮತ್ತೊಬ್ಬರಿಗೆ ಸಲ್ಲಗೊಳಿಸೋದೇ ದೇವರು ನಮ್ಮ ದೇವರು. ಹಲ್ಲೆಲೂಯ. ಆದರೆ ಇಲ್ಲಿ ಒಂದು ತರವಾದಂತ ಜನರು ನೋಡ್ತೇವೆ, ಇನ್ನೊಂದು ತರವಾದ ಜನರು ನೋಡೋಣ. ಅದೇ ಜನರ ಮಧ್ಯದಲ್ಲಿ ಅದೇ 14ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಓದ್ರಿ. 14ನೇ ಅಧ್ಯಾಯ 8, 9 ಅರಣ್ಯಕಾಂಡ. ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ. ಇದು ಯಾರು ಹೇಳ್ತಾ ಇದ್ದಾರೆ? ಆ ದೇಶವನ್ನು ನೋಡಿದಂತ ವ್ಯಕ್ತಿಗಳು, ಎರಡು ತರವಾದಂತ ಜನ. ಹಲ್ಲೆಲೂಯ. ಇಲ್ಲಿ ಇಬ್ಬರು ವ್ಯಕ್ತಿ ಮಾತ್ರನೇ ವಿಶ್ವಾಸದ ಮಾತನ್ನ ಮಾತಾಡ್ತಿದ್ದಾರೆ. ಇನ್ನು 10 ಜನರು ಏನ್ ಮಾಡ್ತಾ ಇದ್ದಾರೆ? ಅವರು ದೇವರ ಕುರಿತು ಮಾತನಾಡ್ತಿಲ್ಲ, ಪರಿಸ್ಥಿತಿಯ ಕುರಿತು ಮಾತನಾಡ್ತಿದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ನಮ್ಮ ಮನೆಗಳಲ್ಲಿ ಯಾಕೆ ನಾವು ಇನ್ನು ದೇವರ ಆಶೀರ್ವಾದ ನಾವು ನೋಡಕ್ ಆಗ್ತಾ ಇಲ್ಲ? ಯಾಕೆ ಸಮಾಧಾನವನ್ನು ನಾವು ಕಾಣಕ್ ಆಗ್ತಾ ಇಲ್ಲ? ಯಾಕೆ ಒಂದು ಬಿಡುಗಡೆಗಳನ್ನ ನಾವು ಕಾಣಕ್ ಆಗ್ತಾ ಇಲ್ಲ? ದೇವರ ವಾಗ್ದಾನದ ಆಶೀರ್ವಾದಗಳನ್ನ ನಾವು ಪರಿಪೂರ್ಣವಾಗಿ ನಾವ್ ಯಾಕೆ ನೋಡಕ್ ಆಗ್ತಾ ಇಲ್ಲ? ಇನ್ನು ನಮ್ಮ ಮನೆಗಳಲ್ಲಿ ಇನ್ನು ಅನೇಕರು ರಕ್ಷಣೆಗೆ ಯಾಕೆ ಬರ್ತಾ ಇಲ್ಲ? ಯಾಕೆ ದೇವರು ನಮಗೆ ಕೊಟ್ಟಂತ ಪಟ್ಟಣ, ನಾವು ಕೊಟ್ಟಂತ ಏರಿಯಾವನ್ನ ಯಾಕೆ ಜನರು ರಕ್ಷಣೆಗೆ ಬರ್ತಾ ಇಲ್ಲ ಅಂದ್ರೆ ಇವತ್ತು ಅವ್ರು ತಪ್ಪಲ್ಲ, ಇವತ್ತು ತಪ್ಪು ಯಾಕೆ ಗೊತ್ತಾ? ಹಲ್ಲೆಲೂಯ. ತಪ್ಪು ಒಪ್ಕೊಳ್ಳೋದು ನಾವು. ಹಲ್ಲೆಲೂಯ. ನಾನು ಯಾವಾಗ ಹೇಳ್ತೇನೆ ಸ್ವಾಮಿ, ನಾನು ಇರುವಂತ ಏರಿಯಾದಲ್ಲಿ ನೀನು ನನಗೆ ಕೊಟ್ಟಂತ, ನಿಮ್ಗೆ ಗೊತ್ತಾ ಇವತ್ತು ನಾನು ಇಲ್ಲಿ ಸಭೆ ಇದೆ ಅಂದ್ರೆ ಈ ಪ್ರಾಂತ್ಯ ನನ್ನ ಕೇಳಿ ಕೊಟ್ಟಿದ್ದಾರೆ. ಹೌದಾ ಅಲ್ವಾ? ನಂಬ್ತೀರಾ ಇಲ್ಲ? ಈಗ ನೀವು ಇರುವಂತ ಮನೆ ಸುತ್ತಮುತ್ತ ಆ ಏರಿಯಾವನ್ನ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ನಿಮ್ಮ ಮೂಲಕವಾಗಿ ಅವ್ರಿಗೊಂದು ರಕ್ಷಣೆ ದೇವರು ಕೊಡ್ಲಿಕ್ಕಿದ್ದಾರೆ. ನೀವು ಪ್ರಾರ್ಥನೆ ಮಾಡಿದ್ರೆ ನಡೆಯುತ್ತೆ. ಇವತ್ತು ಯಾಕೆ ನಮ್ಮ ಮನೆಗಳಲ್ಲಿ ಇನ್ನೂ ನಾವು ಅಭಿವೃದ್ಧಿ ಆಗ್ತಿಲ್ಲ ಅಂತ ಆದ್ರೆ ನಾವು ಪರಿಸ್ಥಿತಿಗಳನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಹಲ್ಲೆಲೂಯ. ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ಪರಿಸ್ಥಿತಿ ಹೀಗೆ ಇದೆ, ನಮ್ಮ ಸಾಲ ಹಾಗೆ ಇದೆ, ನಮ್ಮ ಅವಮಾನಗಳು ಹೀಗೆ ಇದೆ, ಕೊರತೆಗಳು ಹೀಗೆ ಇದೆ. ನಾವು ಯಾವುದನ್ನ ಹೆಚ್ಚಾಗಿ ಮಾತಾಡ್ತಿದ್ದೇವೋ, ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ ನಮ್ಮ ಬಾಯಲ್ಲಿ ಜೀವ ಮರಣ ದೇವರಿದ್ದಾರೆ. ಹೌದಾ? ನಾನು ಏನು ಮಾತನಾಡ್ತೀನೋ ದೇವ್ರು ಅಲ್ಲಲ್ಲಿ ಕಾರ್ಯ ನಡೆಯುತ್ತೆ. ಒಂದು ವೇಳೆ ಸೈತಾನ ಸಂಬಂಧಪಟ್ಟಂತ ಮಾತುಗಳನ್ನು ಮಾತಾಡ್ತೇವೆ, ಸೈತಾನ ಅವಕಾಶ ತೆಗೆದುಕೊಳ್ತಾರೆ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಾಗಿರುವ ನಾವುಗಳು, ದೇವರಿಂದ ವಾಗ್ದಾನ ಹೊಂದಿದಂತ ನಾವುಗಳು, ಇವತ್ತು ನಂಬಿಕೆ ನನ್ನಲ್ಲಿದೆ, ಆ ನಂಬಿಕೆ ಒಳಗಿದ್ರೆ ನಾನು ಅಭಿವೃದ್ಧಿ ಆಗಲ್ಲ, ಅದು ಕ್ರಿಯೆ ರೂಪದಲ್ಲಿ ಹೊರಗಡೆ ಬರ್ಬೇಕಂತ. ಹಲ್ಲೆಲೂಯ. ನಿನ್ನಲ್ಲಿ ನಂಬಿಕೆ ಇದೆ ಅಂತ ಮತ್ತೊಬ್ಬರಿಗೆ ಹೇಗೆ ಗೊತ್ತಾಗತ್ತೆ ಗೊತ್ತಾ? ಎಲ್ಲ ಅಪನಂಬಿಕೆ ನುಡಿಯುವಂತ ಜಾಗದಲ್ಲಿ ನೀನ್ ನಂಬಿಕೆ ಮಾತುಗಳನ್ನ ಮಾತನಾಡು. ನಮ್ಮ ಮನೆಗಳಲ್ಲಿ ನಾವು ಮಾತಾಡ್ಬೇಕು ನಂಬಿಕೆ. ಒಂದ್ ವೇಳೆ ಕೊರತೆ ಇದ್ರೂ ಹೇಳ್ಬೇಕು, ನಾನ್ ದೇವರಿಗೆ ಕೊರತೆಗಳನ್ನ ನೀಗಿಸ್ತಾನೆ. ಹಲ್ಲೆಲೂಯ.
ನಾವು ಹೇಳ್ಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಮನೆಗೆ ಆಶೀರ್ವಾದ ಅಂತ ಹೇಳ್ಬೇಕು. ನಾವು ನಮ್ಮ ಮನೆಯನ್ನು ನಾವು ಅಭಿವೃದ್ಧಿಗೊಳ್ತೀವಿ ಎಂಬುದಾಗಿ ಹೇಳಿ, ಪರಿಸ್ಥಿತಿ ಯಾವುದೇ ಕಠಿಣವಾಗಿದ್ರು, ನಮಗ ಆಪೋಸಿಟ್ ಆಗಿ ಏನೇ ಇದ್ರು, ನೀವು ನುಡಿಯುವಂತ ಮಾತುಗಳನ್ನ ದೇವರ ಅವಕಾಶ ತೆಗೆದುಕೊಂಡು ನಮ್ಮ ಜೀವಿತವನ್ನ ಆತನು ಪುನಃ ಕಟ್ಟಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ತಾಯಿ ಒಬ್ಬ ಮಗನಿಗೋಸ್ಕರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ಅವನ ಮಗ ಬಂದು ಲೋಕದ ಪ್ರಕಾರವಾಗಿ ಜೀವಿಸ್ತಿದ್ದಾನೆ, ಅನೇಕ ಕೆಟ್ಟ ಅಭ್ಯಾಸಗಳಿದ್ದಾನೆ, ಕೆಟ್ಟ ಸ್ನೇಹಿತರ ಜೊತೆ ಹೋಗಿದ್ದಾನೆ, ಮನೇಲಿ ಅವನು ಮಾತನ್ನು ಕೇಳಲ್ಲ. ಈ ರೀತಿಯಾದಂತ ಒಬ್ಬ ಮಗನಿಗೆ ಒಂದು ತಾಯಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅವನ ರಕ್ಷಣೆಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದೆ. ಎಷ್ಟು ದಿವಸ ಮಾಡ್ತು ಗೊತ್ತಾ? 1 ದಿವಸ ಮಾಡ್ತು, 1 ವರ್ಷ ಮಾಡ್ತು, 2 ವರ್ಷ ಮಾಡ್ತು, 3 ವರ್ಷ ಮಾಡ್ತು, 5 ವರ್ಷ ಮಾಡ್ತು, ಬಟ್ ಬದಲಾವಣೆ ಆಗ್ತಾ ಇಲ್ಲ. ಆದ್ರೆ ಆ ತಾಯಿ ಮಾತ್ರ ನಂಬಿಕೆ ಮಾತ್ರ ಬಿಡ್ಲಿಲ್ಲ. ನನ್ನ ಮಗ ರಕ್ಷಣೆ ಹೊಂದೇ ಹೋಗ್ತಾನೆ, ಅವ್ನ ದೇವ್ರ ಸೇವೆ 1 ದಿವಸ ಮಾಡ್ತಾನೆ, ಅವ್ನ ಬದಲಾವಣೆ ಆಗಿ ಆಗ್ತಾನೆ, ನಾನ್ ನೋಡ್ತೇನೆ, ನಾನ್ ದೇವ್ರು ಮಾಡ್ಲಿಕ್ಕೆ ಶಕ್ತನು ಎಂಬ ನಂಬಿಕೆಯಿಂದ ಆಕೆ ತಾಯಿ ಮಾಡ್ತಾ ಇದ್ದು. 18 ವರ್ಷ ತನ್ನ ಒಬ್ಬ ಮಗನಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಹಲ್ಲೆಲೂಯಾ. ಒಂದು ದಿವಸ ಬಂತು, ದೇವರ ಸಮಯ ಅಂತ ಬಂತು. ಆ ಸಮಯದಲ್ಲಿ ದೇವರು ಅವನನ್ನು ಮುಟ್ಟಿ 18 ವರ್ಷ ಮಾಡಿದ ಪ್ರಾರ್ಥನೆ ಫಲ ಅವನು ದೊಡ್ಡ ಸೇವಕನಾಗಿ ದೇವರು ಮಾರ್ಪಡಿಸಿದ್ರು. ನಮ್ಮ ಜೀವಿತದಲ್ಲಿ ನಾವು ನಂಬಿಕೆ ಕ್ರಿಯೆ ರೂಪದಲ್ಲಿ ತೋರಿಸಿಲ್ಲ ಅಂದ್ರೆ ನಮ್ಮ ನಂಬಿಕೆ ಉರುಳಿಲ್ಲ. ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನ ಕ್ರಿಯೆ ರೂಪದಲ್ಲಿ ತೋರಿಸಿ, ಹೇಗೆ ನಮ್ಮ ನಂಬಿಕೆ ಪರಿಸ್ಥಿತಿಗೆ ತಕ್ಕಂತೆ ಮಾತಾಡೋದಲ್ಲ, ಆ ಪರಿಸ್ಥಿತಿಗೆ ವಿರುದ್ಧವಾಗಿ ಮಾತನಾಡುವಂಥದ್ದು. ಹಲ್ಲೆಲೂಯಾ. ಕೊರತೆ ಇದೆ, ಆ ಕೊರತೆಗಳ ಮಧ್ಯದಲ್ಲಿ ನಡೆಸೋದಕ್ಕೆ ದೇವರು ನಮ್ಮ ಜೊತೆಗಿದ್ದಾನೆ ಅನ್ನೋದನ್ನ ನಮ್ಮ ದೇವರನ್ನ ನಾವು ನೋಡ್ಬೇಕಾಗಿದೆ. ಇಲ್ಲಿ ಇಸ್ರಾಯೇಲ್ ಜನರು ಆ ಪಟ್ಟಣವನ್ನ, ಉನ್ನತವಾದ ಪುರುಷರನ್ನ, ಅವರನ್ನ ನೋಡಿ ಹೊಗಳುತ್ತಾ ಇದ್ದಾರೆ. ಇದುವರೆಗೂ ನಡೆಸಿದಂತ ದೇವರನ್ನ ಮರೆತು ಬಿಟ್ಟು, ಸಮುದ್ರದಲ್ಲಿ ನಡೆಸಿದಂತ ದೇವರು ಮರ್ತು ಬಿಟ್ಟಿದ್ರು, ಐಗುಪ್ತ ದೇಶದಲ್ಲಿ ಅದ್ಭುತಗಳು ಮಾಡಿದಂತ ದೇವರನ್ನ ಮರ್ತು ಬಿಟ್ಟಿದ್ರು. ಆದ್ರೆ ಈಗ 2 ವ್ಯಕ್ತಿಗಳು ಹೇಳ್ತಾರೆ, ನೀವು ಆ ಜನರಿಗೆ ಭಯ ಪಡಬೇಡ್ರಿ, ದೇವರು ನಮ್ಮನ್ನ ಮೆಚ್ಚಿಕೊಂಡರೆ ನಮ್ಮನ್ನ ದೇವರು ಆ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ತಾನೆ. ನೋಡ್ರಿ, ದೇವರನ್ನ ಅವರು ಉನ್ನತವಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರ ಕಡೆ ಇರುವಂತ ದೇವರು ಅವ್ರನ್ನ ಕೈ ಬಿಟ್ಬಿಟ್ಟಿದ್ದಾನೆ. ನಮ್ಮ ಕಡೆ ಯೆಹೋವನಿದ್ದಾನೆ, ನಮ್ಮ ಕಡೆ ಯೇಸು ಇದ್ದಾನೆ. ಹಲ್ಲೆಲೂಯಾ. ಅವರಿಗೆ ಭಯ ಪಡಬೇಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಯಾವುದಕ್ಕೆ ಭಯ ಪಡ್ತಿದ್ದೀವೋ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾವುದು ನಮ್ಮನ್ನ ಭಯ ಪಡಿಸ್ತಾ ಇದೆಯೋ ಅದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಸಂಗಡ ಒಬ್ಬನೇ ದೇವರು ಇರೋದು. ಹಲ್ಲೆಲೂಯಾ. 1000 ಶತ್ರುಗಳು ಬಂದ್ರು ನಮ್ಮ ಸಂಗಡ ಇರುವಂತ ದೇವರು ಒಬ್ಬನು ಜಯಿಸುವಂತ ಬಲ ನಮಗೆ ಕೊಡ್ತಾನೆ. ಆಮೆನ್. ಅದಕ್ಕೆ ದೇವರ ಮಕ್ಕಳು ಇವತ್ತು ನಾವು ನಂಬಿಕೆಯ ಮಾತುಗಳನ್ನ ಮಾತನಾಡುವುದನ್ನ ಕಲಿಬೇಕು. ನಾವ್ ಹೇಳಿದ್ವಿ, ಕಣ್ಣಿಗೆ ಕಾಣದೇ ಇರುವುದನ್ನ ನಿಜವೆಂದು ತಿಳಿಯುವುದು ನಂಬಿಕೆ. ವಾಕ್ಯ ಇದೆ, ಯಾವಾಗ ತೆಗೆದು ವಾಕ್ಯ ನಮ್ಮ ಜೊತೆ ಮಾತಾಡುತ್ತೆ. ಆದ್ರೆ ಅದು ನನ್ನಲ್ಲಿ ಕ್ರಿಯೆ ಮಾಡ್ಬೇಕಾಗಿದೆ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ಹಾಗೆ. ಇವತ್ತು ಕ್ರಿಯೆ ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ. ಇವತ್ತು ನಮ್ಮ ಮನೆಗಳನ್ನ ನೀವು ತೆಗೆದುಕೊಳ್ಳಿ, ನಿಮ್ಮ ಮನೆ ಅಭಿವೃದ್ಧಿ ಆಗ್ಬೇಕಾದ್ರೆ ನಿನ್ನ ಕ್ರಿಯೆಯುಳ್ಳ ನಂಬಿಕೆ ಬರಬೇಕು. ಆಮೇಲೆ ಕ್ರಿಯೆಯುಳ್ಳ ನಂಬಿಕೆ. ನಾನು ಪ್ರಾರಂಭದ ಯೇಸು ಸ್ವಾಮಿ ನಂಬಿದಾಗ, ಹಲ್ಲೆಲೂಯಾ, ಭಯಂಕರವಾದಂತ ಕಠಿಣವಾದ ಪರಿಸ್ಥಿತಿ, ಇರ್ಲಿಕ್ಕೆ ಒಂದು ಮನೆ ಕೂಡ ಇಲ್ಲ. ಯಾವಾಗ ಯೇಸು ಸ್ವಾಮಿಯನ್ನು ನಂಬಿದಾಗಿನಿಂದ ಬೈಬಲ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಒಂದೇ ಹೇಳಿದೆ, ಸ್ವಾಮಿ ನಾನು ಸತ್ತರು ನಾನು ಬದುಕಿದ್ರು ನಿನಗಾಗಿ, ನಾನು ಸತ್ತರು ಸರಿ ಬದುಕಿದ್ರು ಸರಿ ನಿನಗಾಗಿ. ಯಾವಾಗ ದೇವರಿಗಾಗಿ ಬದುಕೋದಿಕ್ಕೆ ನಾನು ತೀರ್ಮಾನ ಮಾಡ್ದೋ, ಮೊದಲು ನನ್ನ ಲೈಫ್ ಅಲ್ಲಿ ದೊಡ್ಡ ಪೆಟ್ಟೇನು ಗೊತ್ತಾ, ನಮ್ಮ ಕುಟುಂಬದವರು ಎಲ್ಲ ನನ್ನ ರಿಜೆಕ್ಟ್ ಮಾಡಿ ಹೊರಗಡೆ ಆಗ್ತದೆ. ಸೊ ನಮ್ಮ ಕುಟುಂಬದ ಎಲ್ಲ ಪ್ರತಿಯೊಬ್ಬರು ಸದಸ್ಯರಿಗೂ ನಮ್ಮ ಅಣ್ಣ ಫೋನ್ ಮಾಡಿ ಹೇಳ್ತಾರೆ, ಅವನ ಮನೆಗೆ ಸೇರಿಸ್ಕೋಬೇಡಿ. 10 ವರ್ಷ ಒಂದೇ ಒಂದು ಕುಟುಂಬ ಸಹ ನನ್ನ ಮನೆಗೆ ಸೇರಿಸ್ಕೊಳ್ಳಿಲ್ಲ. ಕುಟುಂಬದವರು ಸಂಬಂಧನೇ ಇಲ್ಲದ ಹಾಗೆ ಒಂಟಿಯಾಗಿ 10 ವರ್ಷ ನಾವು ಬದುಕಿದ್ದೀವಿ. ಆದ್ರೆ ದೇವ್ರ ಮಾತ್ರ ನಂಬಿಕೆ ಕಳ್ಕೊಳ್ಳಿಲ್ಲ. ದೇವರ ಒಂದು ದಿವಸ ಬರುತ್ತೆ, ಇವತ್ತೊಂದು ರಿಜೆಕ್ಟ್ ಮಾಡಿರೋ ಜನನೇ ಕರೀತಾರೆ ದೇವರ ಒಂದು ದಿವಸ. ನಾನು ಅದನ್ನ ನೋಡ್ತೇನೆ, ಅದನ್ನ ಕಣ್ಣಿಗೆ ಕಾಣಿಲ್ಲ, ಬಟ್ ಅದನ್ನ ನಂಬಿದೆ, ವಿಶ್ವಾಸತೆ, ಆಯ್ಕೆ ಮಾಡಿದೆ. ಇವತ್ತು ಯಾರೆಲ್ಲ ನನ್ನ ಬೇಡ ಅಂತ ದೂರ ತಳ್ತಾರೋ ಒಂದು ದಿವಸ ಅವರೇ ಕರೀತಾರೆ, ನಾನು ಪ್ರಾರ್ಥನೆ ಮಾಡುವುದು. ಇವತ್ತು ಯಾಕೆ ಬೇಡ ಅಂತ ನಮ್ಮನ್ನು ದೂರ ತಳ್ತಾರೋ ಅವರೆಲ್ಲ ದೇವರ ಬಳಿ ಬರೋದನ್ನ ಒಂದು ದಿವಸ ನಾನು ನೋಡ್ತೇನೆ. ಇವತ್ತು ಯಾರೆಲ್ಲ ರಿಜೆಕ್ಟ್ ಮಾಡಿದಾರೋ ಅವರ ಮುಂದೆ ನನ್ನನ್ನು ನೀನ್ ಮೇಲೆತ್ತದು ನೋಡ್ತೀನಿ. ಇದು ಪ್ರತಿದಿನ ನನ್ನ ಮನೆಯಲ್ಲಿ ನಾನು ಅರಕೆ ಮಾಡ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಇವತ್ತು ಅದನ್ನೇ ಮಾಡ್ತೇನೆ. ಆದ್ರೆ ದೇವರಿಗೆ ಸ್ತೋತ್ರ, ದೇವರಿಗೊತ್ತು ಎಲ್ಲಾ ರಿಲೇಷನ್ ಮನೆಗೆ ಹೋಗೋದು ದೇವ್ರಿಗೆ ಕೊಟ್ಟಿದ್ದಾರೆ. ಸೊ ಹೇಗೆ ಕೊಟ್ಟಿದ್ದಾರೆ ಗೊತ್ತಾ, ನಾನ್ ಬರ್ತೀನಿ ಅನ್ನೋದು, ನೀವ್ ಯಾವಾಗ ಬರ್ತೀರಾ, ನೀವು ಬಂದು ಪ್ರೇಯರ್ ಮಾಡಿ, ನೀವು ಬಂದು ನಮ್ಮ ಮನೆಗೆ ಕೂತಿದ್ದು ಹೋಗ್ಲಿ ಸಾಕು ಅಂತ. ಇವತ್ತು ಎಲ್ಲರೂ ಹುಡುಕಿಕೊಂಡು ಬರುವ ಹಾಗೆ ದೇವ್ರು ಮಾಡಿದ್ದಾನೆ. ಕಾರಣ
ಅವತ್ತು ನಾನು ಜನರ ಜೊತೆ ಕಾಂಪ್ರಮೈಸ್ ಆಗ್ಲಿಲ್ಲ. ನಾನ್ ದೇವರೇ, ನನ್ನ ದೇವರೇ. ನೀನ್ ನಡೆಸುವ ಹಾಗೆ ನಾನು ನಡೀತಿದ್ದೀನಿ. ಹಲ್ಲೆಲೂಯ. ಆ ನಂಬಿಕೆಯಲ್ಲಿ ನಿಂತಿದ್ದಕ್ಕೆ ಇವತ್ತು ಅವರೆಲ್ಲ ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಯ್ತು. ಒಂದು ವೇಳೆ ಅಯ್ಯೋ ದೇವರನ್ನ ನಂಬೋದ್ರಿಂದ ಇಡೀ ಕುಟುಂಬ, ಇಡೀ ರಿಲೇಷನ್ಸ್ ಎಲ್ಲ ನಾನು ದೂರ ಮಾಡ್ಕೋಬೇಕಾಗತ್ತೆ, ಇಲ್ಲ ನನ್ನ ಕುಟುಂಬ ಇಂಪಾರ್ಟೆಂಟ್ ದೇವ್ರು ಬಿಟ್ಟು ಹೋಗಿದ್ದಿದ್ರೆ ಇವತ್ತು ನಾನು ಇದು ಪಾಪದಲ್ಲಿ ಇರ್ಬೇಕಾಗಿತ್ತು. ಹಲ್ಲೆಲೂಯ. ಆದ್ರೆ ದೇವರು ಹಾಗೆ ಮಾಡೋದಕ್ಕೆ ಬಿಡ್ಲಿಲ್ಲ. ಯಾಕೆ ದೇವರ ಪ್ಲಾನ್ ಇದೆ, ದೇವರ ಉದ್ದೇಶ ಇದೆ. ಅದೇ ದೇವರ ವಾಗ್ದಾನ ಏನೋ ಇರುತ್ತೆ ನಮ್ಮ ಮೇಲೆ, ದೇವರ ಉದ್ದೇಶ ಇರುತ್ತೆ, ದೇವರ ಚಿತ್ತ ಇರುತ್ತೆ. ಅದನ್ನ ನಾವು ತಿಳ್ಕೊಂಡು ನಾವು ಜೀವಿಸ್ಬೇಕಾದ್ರೆ ಇವತ್ತು ಪ್ರಿಯ ದೇವ ಜನರೇ, ನಮ್ಮ ನಂಬಿಕೆ ಕ್ರಿಯೆ ರೂಪದಲ್ಲಿ, ಕಾರ್ಯ ರೂಪದಲ್ಲಿ ಬರಬೇಕು. ಹಲ್ಲೆಲೂಯ. ಬಿಡ್ಬೇಕು ನಮ್ಮ ಮನೆಗಳಲ್ಲಿ ಅವಿಶ್ವಾಸದ ಮಾತುಗಳನ್ನ ಆಡೋದನ್ನ ಬಿಡ್ಬೇಕು. ಹಲ್ಲೆಲೂಯ. ಅಪನಂಬಿಕೆ ಮಾತುಗಳನ್ನ ಬಿಡ್ಬೇಕು. ಯಾರೋ ಅವಮಾನ ಮಾಡಿದಂತ ವಿಷಯಗಳನ್ನ ಬಿಡ್ಬೇಕು. ಯಾರೋ ನಾವು ನಿಂದಿಸಿರುವಂತ ಮಾತುಗಳನ್ನ ಬಿಡ್ಬೇಕು. ಎಲ್ಲಾ ಕೆಟ್ಟ ಮಾತುಗಳನ್ನ ಬಿಡ್ಬೇಕು. ಎಲ್ಲಾ ಕೆಟ್ಟ ಯೋಚನೆಗಳನ್ನ ಬಿಡ್ಬೇಕು. ಹಳೇದೆಲ್ಲ ಯೋಚನೆ ಮಾಡ್ತಾ ಕೂತಿರ್ತೀವಿ ನಾವು. ಹಳೆ ಕಾರ್ಯಗಳನ್ನೇ ಮತ್ತೆ ತಿರುಗಿ ತಿರುಗಿ ಮೆಲ್ಕಾಗ್ತಾ ಇರ್ತವೆ. ಅದಕ್ಕೆ ನಮಗೆ ಬಿಟ್ಟು ಹೋಗಿರುವುದೆಲ್ಲ ನಮ್ಮನ್ನು ಇನ್ನೂ ಆಳ್ವಿಕೆ ಮಾಡ್ತಾ ಇರುತ್ತೆ. ಹಲೋ, ನಮ್ಮ ದೇವರ ಮಕ್ಕಳಾಗಿದ್ದೇವೆ. ಆಮೇಲೆ ದೇವರಿಂದ ಆರಿಸಲ್ಪಟ್ಟವರಾಗಿದೆ, ದೇವರಿಂದ ವಾಗ್ದಾನ ಮಾಡಲ್ಪಟ್ಟಂತ ಜನರಾಗಿದ್ದೇವೆ. ಆಗ ನಮ್ಮ ಜೀವಿತದಲ್ಲಿ ದೇವರೇನೋ ಒಂದು ಕಾರ್ಯ ಮಾಡ್ಬೇಕಾದ್ರೆ ಹಳೆ ಸಂಗತಿಗಳನ್ನ ಕುರಿತು ಮಾತಾಡೋದಲ್ಲ, ನಮ್ಮ ಕಣ್ಣಿಗೆ ಕಾಣದಿರುವುದನ್ನ ದೇವರು ಏನೆಲ್ಲ ನಿಮ್ ಜೊತೆ ಮಾತಾಡಿದರೋ ಅದನ್ನ ಹೊಂದಿಕೊಳ್ಳುವುದ ನೀನು ಬಾಯಿದ ಅರಿಕೆಗಳನ್ನ ಮಾಡ್ತಾ ಇರ್ಬೇಕು ಮನೇಲಿ. ಹೇಳ್ಬೇಕು. ಅನೇಕ ಹೇಳ್ತಾರೆ, ಎದ್ರಿ ಸಿಸ್ಟರ್, ಎದ್ರಿ ಬ್ರದರ್, 30 ವರ್ಷ ಆಯ್ತು, 20 ವರ್ಷ ಆಯ್ತು, 10 ವರ್ಷ ಆಯ್ತು ಚರ್ಚಿಗೆ ಹೋಗ್ತಾ ಇದ್ದೀರಾ, ಅವತ್ತು ಹಿಂಗಿದ್ದೀರಾ, ಹಿಂಗೆ ಇದ್ದೀರಾ ಅಂದಾಗ ನೀವೇನ್ ಹೇಳ್ಬೇಕು? ಹೌದಲ್ವಾ, ನನಗೆ ಗೊತ್ತಿರ್ಲಿಲ್ಲ, ಇವ್ರು ಹೇಳಿದ್ರೆ ಗೊತ್ತಾಯ್ತು ಅಲ್ಲ. ಹಲ್ಲೆಲೂಯ. ಅವ್ರಿಗೆ ಹೇಳ್ಬೇಕು, 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 30 ವರ್ಷ ಹೋದ್ರು ದೇವ್ರು ನನ್ನ ಅಭಿವೃದ್ಧಿ ಪಡಿಸೋದು ನಿಮ್ ಕಣ್ಣು ಕಾಣುತ್ತೇನೆ ಅಂತ ಹೇಳ್ಬೇಕು. ಹಲ್ಲೆಲೂಯ. ಆ ವಿಶ್ವಾಸ ನಮ್ಮಲ್ಲಿದ್ರೆ, ಆ ನಂಬಿಕೆ ನಮ್ಮಲ್ಲಿದ್ರೆ ದೇವ್ರು ನಮ್ಮನ್ನ ಅಭಿವೃದ್ಧಿ ಪಡಿಸೋದು ಅವ್ರ ಕಣ್ಣುಗಳು ಕಾಣುತ್ತೆ. ಆಮೇಲೆ ಸೊ ದೇವ್ರು ನಮ್ಮನ್ನ ಮೇಲೆ ಎತ್ತೋದು ಅವ್ರ ಕಣ್ಣುಗಳು ಕಾಣುತ್ತೆ. 2020ನೇ ಇಸ್ವಿಯಲ್ಲಿ ಈ ಕೊರೋನಾ ಟೈಮ್ ಅಲ್ಲಿ ದೇವ್ರು ಮಾತನಾಡಿದಂತ ಒಂದು ಸ್ವರ ಏನಂದ್ರೆ, ನಾನ್ ನಿನಗೆ ಅನೇಕ ಬ್ರಾಂಚ್ಗಳನ್ನು ಕೊಡ್ತೀನಿ. ಅವಾಗಿಂದ ನನಗೊಂದು ಸಭೆನೂ ಇರ್ಲಿಲ್ಲ, ಸಭೆನೇ ಇರ್ಲಿಲ್ಲ ನನಗೆ. ಸೊ ದೇವ್ರು ಮಾತಾಡ್ತಿದ್ರೆ ನಾನು ನಿನಗೆ ಅನೇಕ ಬ್ರಾಂಚ್ಗಳು ಕೊಡ್ತೀನಿ. ಎಲ್ಲೆಲ್ಲಿ ಕೊಡ್ತಾನೆ ಗೊತ್ತಿಲ್ಲ ನನಗೆ, ಬಟ್ ಅದನ್ನ ರಿಸೀವ್ ಮಾಡಿದೆ. ನಿಜವಾಗ್ಲೂ ನಿನ್ ಸೇವೆ ಕರೆದಿದ್ರೆ ನೀನ್ ನಡೆಸಿದೆ, ನಿನಗೆ ಸ್ತೋತ್ರ. ಅನೇಕ ಬ್ರಾಂಚ್ಗಳು ಕೊಡ್ತೀನಿ, ನಿನ್ಗೆ ಸ್ತೋತ್ರ. ಅದನ್ನ ನಮ್ಮ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಸೇರಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ ಕೊರೋನಾ ಟೈಮ್ ಅಲ್ಲಿ. ಆಗ ಎಲ್ಲರಿಗೂ ಹೇಳ್ತಾ ಇದ್ದೆ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ. ಸೊ ಕೆಲವರಿಗೆಲ್ಲ ಡೌಟ್, ಇನ್ನು ಸಭೆನೇ ಆಗಿಲ್ಲ, ಇವ್ರಿಗೆ ಅನೇಕ ಬ್ರಾಂಚ್ಗಳು ಕೊಡ್ತಾರಂತೆ, ಹೆಂಗೆ ಸಾಧ್ಯ? ಅನೇಕರು ಹೇಳಿಲ್ಲ, ಬಟ್ ಅವ್ರ ಕ್ರಿಯೆಗಳು ಬರ್ಲಿಕ್ಕೆ ಗೊತ್ತಾಗತ್ತೆ. ಸೊ ಅವರೆಲ್ಲ ಅವಿಶ್ವಾಸವಾಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅದೇ ಜನ ಹೇಳ್ತಾ ಇದ್ದಾರೆ, ಹೌದಲ್ಲ, ನೀವು ಅವತ್ತು ಮಾತಾಡಿದ್ವಿ, ಇವತ್ತು ಅನೇಕ ಬ್ರಾಂಚ್ಗಳು ಹಾಕಿದ್ದೆ. ಹಲ್ಲೆಲೂಯ. ಸೊ ಅದಕ್ಕೆ ನಾನು ಪ್ರಯಾಸ ಪಟ್ಟಿಲ್ಲ, ದೇವರು ಕೊಡ್ತಾ ಇದ್ದಾರೆ, ಹುಡುಕಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಸೊ ಒಂದು ಅದ್ಭುತವಾದಂತಹ ಸಂಗತಿ, ನಂಬಿಕೆ. ನಿಮ್ಮ ನಂಬಿಕೆ ಹೆಚ್ಚಿಸೋದಕ್ಕೆ ಹೇಳ್ತೇನೆ. ಸೊ ದೇವರ ಸನ್ನಿಧಾನದಲ್ಲಿ ಸೊ ಉಪವಾಸ ಪ್ರಾರ್ಥನೆ ಮಾಡುವಾಗ ನಾನು ದೇವ್ರು ಕೇಳಿದೆ, ಸ್ವಾಮಿ ಈಗ ಕಾನ್ಫರೆನ್ಸ್ ಕೂತ್ಕೊಳ್ತಾ ಇದ್ದೆ, ಈ ಸೇವೆಗೆ ನನ್ನ ಕರೆದಿದ್ದ, ನಿನಗೆ ಸ್ತೋತ್ರ. ಈ ಫಾಸ್ಟಿಂಗ್ ಪ್ರೇಯರ್ ಮುಗಿಯೋದ್ರೊಳಗೆ ನನಗೆ 150 ಆತ್ಮಗಳು ಕೊಡೋದೇ ಸ್ವಾಮಿ, 150 ಆತ್ಮ ಕೊಟ್ಟಿದ್ದಕ್ಕೆ ಆಗಿ ಸ್ತೋತ್ರ. ಇದನ್ನೇ ವಿಶ್ವಾಸ ಮಾಡಿದೆ. ಯಾವಾಗ ಕೊರೋನಾ ಮುಗೀತು, 40 ದಿವಸ ಉಪವಾಸ ಪ್ರೇಯರ್ ಮುಗೀತು, ನನ್ನ ಮೊಬೈಲ್ ಅಲ್ಲಿ ನೋಡುವಾಗ 180 ಜನ ಕನೆಕ್ಟ್ ಆಗಿತ್ತು. ಇದು ಯಾವ್ದೋ ಕಟ್ಟಿಕತೆ ಅಲ್ಲ, ನಮ್ಮ ಮಗನಿಗೆ ಗೊತ್ತು ಕೇಳಿ. ಇದು ನಡೆದಂತ ಘಟ್ಟ ನಮ್ಮ ಜೀವಿತದಲ್ಲಿ 2025 ಹಲ್ಲೆಲೂಯ. 180 ಜನರನ್ನು ದೇವರು ಕೊಟ್ಟರು. ಇವತ್ತು ಅದೇ ತರ ದೇವರು ಅನೇಕ ಬ್ರಾಂಚ್ ಸಭೆಗಳು. ಹೇಗೆ ಸಾಧ್ಯ ಇದು? ದೇವರು ಏನು ಕೊಡ್ತೀನಿ ಅಂತ ನಮ್ ಜೊತೆ ಮಾತನಾಡ್ತಾನೋ ಅದನ್ನ ನಾನು ಪ್ರತಿದಿನ ಏನ್ ಮಾಡ್ಬೇಕು? ಆಯ್ಕೆ ಮಾಡ್ಬೇಕು. ದೇವರಿಗೆ ನೀನ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಾಣದೇ ಇರುವಂತದ್ದನ್ನ ಹಲ್ಲೆಲೂಯ. ನನ್ನ ಮನೆಯಲ್ಲಿ ಕೊರತೆ ಹೇಳ್ಬೇಕು, ಈ ಕೊರತೆಗಳನ್ನ ನೀಗಿಸಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಅಯ್ಯೋ, ಸಕ್ಕರೆ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಅದಿಲ್ಲ, ಇದಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಅಲ್ಲ ಮಾತಾಡ. ಅವರೆಲ್ಲ ಬೆಳಗ್ಗೆ ಎದ್ದು 5 ಗಂಟೆಗೆ ಅಲ್ಲ ಅಂತ, ನಾವ್ ಇಲ್ಲ ಅಂತ. ಹಲ್ಲೆಲೂಯ. ಹೌದಾ? ಅವ್ರಿಗೆ ನಮ್ಗೆ ಏನ್ ವ್ಯತ್ಯಾಸ ಬರುತ್ತೆ? ನೀ ಯಾವಾಗ ಇಲ್ಲ ಇಲ್ಲ ಅಂತೋ ಅದು ಇಲ್ಲದ ಹಾಗೆ ಖಾಲಿ ಆಗ್ತಾ ಇರುತ್ತೆ ಡಬ್ಬಿ. ಹಲ್ಲೆಲೂಯ. ನಮ್ ಸಭೆಯವ್ರಿಗೆ ಇದನ್ನ ಹೇಳ್ಕೊಡೋದು, ಅದೇ ವಿಶ್ವಾಸ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಸಭೆಯವರು ಅಂತ. ಒಂದು ದಿವಸ ನಮ್ ಸಭೆಗೆ ಬಂದ್ಬಿಟ್ಟು ಭಾಷೆ ಅದಿಲ್ಲ ಅಂತ ಬಾಯಿಲೆ ಇರೋದಿಲ್ಲ. ನಮ್ಮ ಮನೇಲಿ ಕಣಜಗಳು ತುಂಬಿದೆ, ನಮ್ಮ ಮನೆಯಲ್ಲಿ ರೇಷನ್ ತುಂಬಿದೆ. ಯಾಕೆ? ದೇವ್ರು ನಮ್ಮ ಕರ್ತವ್ಯ ನಿಲ್ಲಿಸಿಲ್ಲ. ದೇವ್ರು ನಮ್ಗೆ ಒಳ್ಳೆ ಆರೋಗ್ಯವಾದ ಕೊಟ್ಟಿದ್ದಾನೆ. ದೇವ್ರು ನಮ್ಮ ಮಕ್ಕಳ ಒಳ್ಳೆ ಕೃಪೆಯನ್ನು ಇಟ್ಟಿದ್ದಾನೆ. ದೇವ್ರು ನಮ್ಮ ಮಕ್ಕಳನ್ನು ಅಭಿಷೇಕವನ್ನು ಇಟ್ಟಿದ್ದಾನೆ. ದೇವ್ರು ನಮ್ಮ ಸಭೆಯನ್ನು ಅಭಿವೃದ್ಧಿ ಪಡಿಸ್ತಾನೆ, ನಮ್ಮ ಸೇವೆಗಳನ್ನು ವಿಸ್ತರಿಸ್ತಾನೆ. ನೋಡ್ರಿ, ಯಾವಾಗ ನಾನು ದೇವರ ಒಂದು ಮೆಚ್ಚುಗೆಯಾದಂತ ಮಾತುಗಳನ್ನ ಮಾತನಾಡ್ಲಿಕ್ಕೆ ನಾನು ಪ್ರಾರಂಭಿಸ್ತೇನೋ,
ದೇವರು ಅಲ್ಲಿ ಕಾರ್ಯವನ್ನ ಮಾಡ್ತಾನೆ. ಮೋಶೆ ಸಮುದ್ರದಲ್ಲಿ ನಿಂತ್ಕೊಂಡು ದೇವರನ್ನು ಮೊರೆ ಇಡುವಾಗ ದೇವರು ಮಾತಾಡೋದು, ಏನ್ ಮೊರೆ ಇಡ್ತೀಯಾ ನೀನು, ಏನ್ ಕೈಲಿ ಏನಿದೆ, ಕೋಲಿದೆ, ತೋರಿಸು, ವಿಭಾಗ ಆಗುತ್ತೆ. ಆಗ ನಮಗೆ ಏನ್ ಕೊಟ್ಟಿದ್ದಾರೆ ದೇವರು? ಯೇಸು ಸ್ವಾಮಿ ನಾಮ ಕೊಟ್ಟಿದ್ದಾರೆ, ನಂಬಿಕೆ ಕೊಟ್ಟಿದ್ದಾರೆ. ಕ್ರಿಯೆ ರೂಪದಲ್ಲಿ ತೋರಿಸಿದ್ರೆ ಅಷ್ಟೇ. ನಾನ್ ಕ್ರಿಯೆ ರೂಪ ಬೇಕಷ್ಟೇ ದೇವರಿಗೆ. ಇವಾಗ ನನ್ನಲ್ಲಿ ಏನೋ ದೇವ್ರ ಕ್ರಿಯೆ ಮಾಡ್ಬೇಕು ಅಂದ್ರೆ ನನ್ನಲ್ಲಿರುವ ನಂಬಿಕೆ ಕ್ರಿಯೆ ರೂಪದಲ್ಲಿ ಬಾಯಿಂದ ಬರ್ಬೇಕದು ಹೊರಗಡೆ. ಕೊರತೆ ಮಾತಲ್ಲ, ಅಪನಂಬಿಕೆ ಮಾತಲ್ಲ, ಅವಿಶ್ವಾಸದ ಮಾತಲ್ಲ, ತಪ್ಪಾದ ಮಾತಲ್ಲ, ಶಾಪದ ಮಾತಲ್ಲ, ಕೋಪದ ಮಾತಲ್ಲ. ನನ್ನ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರು ಯಾರಾದ್ರೂ ನಿಮ್ಮನ್ನ ಅವಮಾನ ಮಾಡ್ತಿದ್ದಾರೆ, ನಿಮ್ ಜನಗಳ ಮಧ್ಯದಲ್ಲಿ ಹೇಳಿ, ದೇವರು ಇವತ್ತು ಅವಮಾನ ಮಾಡ್ತಿದ್ದಾರೆ, ಇದ್ರ ಮುಂದೆ ನಂಗೆ ಹೇಳಿದಷ್ಟು ಮಾನ ನಿಂತಿದ್ಯಾ? ಹಲ್ಲೆಲೂಯ. ಭೂಮಿಲಿ ಒಂದು ಬೀಜ ಸತ್ವೇನೆ ಅಲ್ವಾ 100ರಷ್ಟು ಫಲ ಕೊಯ್ಯಕ್ಕಾಗದು. ನಮ್ ಜೀವಿತದ ಅವಮಾನ ಆದ್ರೆ ಆಮೇಲೆ ಸನ್ಮಾನ ಆಗೋದು. ಹಲ್ಲೆಲೂಯ. ನನಗೆ ಅವಮಾನ ಬೇಡ, ಬರೀ ಸನ್ಮಾನ ಅಂದ್ರೆ ಖಂಡಿತ ಆಗಲ್ಲ. ಹಲ್ಲೆಲೂಯ. ಸನ್ಮಾನ ಬೇಕಾ? ಅವಮಾನ ಸಹಿಸ್ಕೊ. ಹಲ್ಲೆಲೂಯ. ಸಮೃದ್ಧಿ ಜೀವಿತ ಬೇಕಾ? ಕೊರತೆಗಳನ್ನು ನೋಡಿ ಗದರಿಸು. ನಮ್ಮನ್ನೇ ಗದರಿಸ್ಬೇಕು, ವಿಷಯಗಳನ್ನ ನೋಡಿ ಗದರಿಸ್ಬೇಕು. ಅದು ಬಿಟ್ಟು ನಾವು ಅವಿಶ್ವಾಸದ ಮಾತು, ಅಪನಂಬಿಕೆ ಮಾತು ನುಡಿತಾ ಇದ್ರೆ ನಮ್ಮ ಜೀವಿತದ ಕೊರತೆಗಳು ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತವೆ. ತಾವೇನು ಹೇಳ್ತಾರೆ, ಶುಭ ಕೃಪೆ ನನ್ನ ಹಿಂಬಾಲಿಸುತ್ತೆ. ಹಲ್ಲೆಲೂಯ. ಆದ್ರೆ ನಮ್ಮ ಜೀವಿತದ ದೇವರು ಇಟ್ಟಿದ್ದಾರೆ ಆಶೀರ್ವಾದ. ಕರೆಕ್ಟಾಗಿ ನಾವು ಹೋಗೋಣ. 8 ಮತ್ತು 9ನೇ ವಚನದಲ್ಲಿ ನಾವು ನೋಡ್ತೀವಿ. 14ನೇ ಅಧ್ಯಾಯದಲ್ಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಅವರನ್ನು ನುಂಗಿ ಪುಷ್ಟಿ ಆಗುವೆವು. ಹಲ್ಲೆಲೂಯ. ಯಾರನ್ನು ನುಂಗಿ ಪುಷ್ಟಿ ಆಗುವೆವು? 40 ದಿವಸ ಯಾರನ್ನು ನೋಡಿ ಬಂದಿದ್ದಾರೋ, ಯಾವ ಪಟ್ಟಣವನ್ನು ನೋಡಿ ಬಂದಿದ್ದಾರೋ ಅದನ್ನ ನುಂಗಿ ನಾವು ಪುಷ್ಟಿ ಆಗುವೆವು. ಯಾಕಂತಂದ್ರೆ ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈ ಬಿಟ್ಟಿದ್ದಾನೆ, ನಮ್ಮ ಕಡೆ ಯೆಹೋವನು ಇದ್ದಾನೆ. ಹಲ್ಲೆಲೂಯ. ನಮ್ಮ ಕಡೆ ದೇವರಿದ್ದಾನೆ. ಯಾರಿಗೆ ಭಯ ಪಡಬೇಡಿ. ನಿನ್ನ ಎದುರಿಗಿರುವಂತ ವೈರಿಗೆ, ನಿನ್ನ ಎದುರಿಗಿರುವಂತ ಪರಿಸ್ಥಿತಿಗೆ ನೀನು ಭಯ ಪಡಬೇಡ. ಅದನ್ನ ನಾವು ನುಂಗಿ ಪುಷ್ಟಿ ಆಗುತ್ತೇವೆ. ಹಲ್ಲೆಲೂಯ. ನಾವು ಪುಷ್ಟಿ ಆಗ್ತೇವೆ. ಆಮೇಲೆ ಎಷ್ಟು ಜನ ಹೇಳ್ತೀರಿ, ನಾನು ಪುಷ್ಟಿ ಆಗ್ತೇನೆ, ನನ್ನ ಮನೆಯಲ್ಲಿ ನನ್ನ ವೈರಿ ಕೆಲಸ ಇಲ್ಲ, ವೈರಿಗಳನ್ನು ತುಳಿದು ನಾನು ಪುಷ್ಟಿ ಆಗ್ತೇನೆ. ಆಮೇಲೆ ನಮ್ಮ ಮನೆಯಲ್ಲಿ ದೇವರಿಗೆ ಮಾತ್ರ ಸ್ಥಳ, ಸೈತಾನಿಗೆ ಜಾಗ ಇಲ್ಲ. ಸೈತಾನ್ ಸಂಬಂಧಪಟ್ಟದ ಯಾವ ವೀಕ್ನೆಸ್ಗೂ ಜಾಗ ಇಲ್ಲ ಅಲ್ಲಿ. ಎಸ್, ನುಡಿಬೇಕು. ಹಲ್ಲೆಲೂಯ. ನಿಮ್ಮ ಬಿಡುಗಡೆ ನಿಮ್ಮ ಬಾಯಿಯಲ್ಲಿದೆ, ಎಲ್ಲೂ ಇಲ್ಲ. ದೇವ್ರು ಹೇಳ್ತಾರೆ, ದೇವರೇ ಇನ್ನು ನಾವು ಪ್ರಾರ್ಥನೆ ಮಾಡ್ತೀವಿ, ಸ್ವಾಮಿ ಬಿಡುಗಡೆ ಕೊಡು, ಬಿಡುಗಡೆ ಕೊಡು. ಯೇಸು ಹೇಳ್ತಾರೆ, ನಾನು ಆಗ್ಲೇ ಬಿಡುಗಡೆ ಕೊಟ್ಟಿದ್ದೀನಿ, ಹೊಂದಿಕೋ. ಹಲ್ಲೆಲೂಯ. ಒಂದು ಡಾಕ್ಟರ್ ಹತ್ರ ಹೋದ್ರೆ ಆ ಸಿರಂಜ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಸೂಜಿ ಕೊಡಕ್ಕೆ, ಇಂಜೆಕ್ಷನ್ ಕೊಡಕ್ಕೆ. ಕರೆಕ್ಟಾ? ಈಗ ಒಂದು ಫೀವರ್ ಇದೆ, ಈಗ ಅದು ಕೊಟ್ರೆ ಫೀವರ್ ಹೋಗತ್ತಾ, ಕೊಡದೆ ಅವ್ನು ಬರೀ ತೋರ್ಸಿದ್ರೆ ಫೀವರ್ ಹೋಗತ್ತಾ? ಅಲ್ವಾ? ಟ್ಯಾಬ್ಲೆಟ್ ನೋಡಪ್ಪ, ಇಂಜೆಕ್ಷನ್ ನೋಡಪ್ಪ, ಹೋಗ್ ಗುಣ ಆಯ್ತು. ಹಂಗೆ ಬಂದ್ರೆ ನೋಡ್ಬಿಟ್ಟು ಬಂದ್ರೆ ಗುಣ ಆಗ್ತಾನ? ಇಲ್ಲ. ಆ ಟ್ಯಾಬ್ಲೆಟ್ ತಗೊಳ್ತಾನೆ, ಇಂಜೆಕ್ಷನ್ ತಗೊಳ್ತಾನೆ. ಯಾಕೆ? ಅದು ಒಳಗೆ ಕೆಲಸ ಮಾಡುತ್ತೆ. ಇರುವಂತ ಫೀವರ್ ಇರುವಂತ ವೈರಸ್ ಎಲ್ಲ ಸತ್ರೆ ನಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ಕರೆಕ್ಟಾ? ಅದೇ ತರನೇ ದೇವರು ನೀನು ನಂಬಿಕೆ ಕೊಟ್ಟವ್ರೆ, ವಿಶ್ವಾಸ ಕೊಟ್ಟವ್ರೆ. ಅದು ಹೆಚ್ಚಾಗೋದಿಕ್ಕೆ ಅದ್ಭುತಗಳು ಮಾಡ್ತಾ ಇದ್ದಾರೆ. ನೀವೇನ್ ಬೇಡ್ಕೊಳ್ತೀವಿ ಅದನ್ನ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮೊಳಗೆ ಕೊಟ್ಬಿಟ್ಟಿದ್ದಾರೆ. ಯಾರೋ ನಮ್ಮಲ್ಲಿ ಏಸು ಇದಾಗಲ್ವಾ, ಅಂತ ಎಲ್ಲ ನಮಗ್ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು ಅದನ್ನ? ಇನ್ನು ಯೇಸು ಸ್ವಾಮಿ ನೀವು ಮಾಡಿ, ನೀವು ಮಾಡಿ, ನೀವು ಮಾಡಿ ಅಂತ ಹೇಳಕ್ಕಾಗತ್ತಾ? ಯಾಕೆ ಮಾಡ್ಬೇಕು? ನಾವು ಮಾಡ್ಬೇಕು. ಹೇಗ್ ಮಾಡ್ಬೇಕು? ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಬಾಯಿಂದ ಬರ್ಬೇಕ ಮಾತು. ಏನ್ ಮಾತು? ದೇವರ ನಂಬಿಕೆ ಮಾತುಗಳನ್ನ ಬರ್ಬೇಕು. ಅವಿಶ್ವಾಸದ ಮಾತು ಸ್ಟಾಪ್ ಆಗ್ಬೇಕು. ಹಲ್ಲೆಲೂಯ. ನಿನ್ನಲ್ಲಿ ಕೊರತೆ ಮಾತುಗಳು ಸ್ಟಾಪ್ ಆಗ್ಬೇಕು. ನಾವು ಅನೇಕ ಸಾರಿ ಹೇಳ್ತೀವಿ, ನಿಜವಾದ ಕೊರತೆ ಎಲ್ಲಿರುತ್ತೆ ನಮ್ಮಲ್ಲೇ ಇರುತ್ತೆ. ಹಲ್ಲೆಲೂಯ. ನಮ್ಮ ಮನೆ ದೂಷಣೆ ಮಾಡ್ತೀವಿ, ಗಂಡನ ದೂಷಣೆ ಮಾಡ್ತೀವಿ, ಮಕ್ಕಳ ದೂಷಣೆ ಮಾಡ್ತೀವಿ. ನಿಜವಾದ ಕೊರತೆ ಅವರಲ್ಲಿಲ್ಲ, ನಮ್ಮಲ್ಲಿದೆ. ಏನ್ ಕೊರತೆ ಇದೆ? ನಂಬಿಕೆ ಮಾತಾಡಲ್ಲ, ಅದೇ ಕೊರತೆ. ಮಾತಾಡ್ಬೇಕು ನಾವು ನಂಬಿಕೆಯಿಂದ. ಇವತ್ತಿಂದ ನೀವು ಮಾಡಿ ನೋಡಿ, ನಿಮ್ಮ ಮನೆಗಳಲ್ಲಿ ಇಷ್ಟು ಅಕ್ಷರ ಬರುತ್ತೆ, ಇಷ್ಟು ಬಿಡುಗಡೆ ಆಗುತ್ತೆ ಅಂತ. ಹಲ್ಲೆಲೂಯ. ಏ ಸ್ವಾಮಿ ಹೇಳಿದ್ದಾರೆ ಒಂದು ಮಾತು, ಏನಂತ? ನಾನ್ ನಿಮ್ಗೆ ಆರೋಗ್ಯದಾಯಕ. ಹೌದಾ? ನೀವ್ ಯಾಕೆ ಮಾತಾಡಲ್ಲ? ಸ್ವಾಮಿ ನಿನ್ನ ಭಾಷಣಗಳಿಂದ ನನಗೆ ಗುಣವಾಯ್ತು ಅಂತ. ನಾವು ಮಾತಾಡುವಾಗ ಮಾತಾಡ್ಬೇಕು. ಎಲ್ಲಿವರೆಗೂ ಮಾತಾಡ್ಬೇಕು? ಗುಣ ಆಗೋ ತನಕ ಮಾತಾಡ್ಬೇಕು. ಡಾಕ್ಟರ್ ಹೇಳ್ತಾರೆ 3 ದಿವಸ ಬಿಟ್ಕೊಂಡ್ ಬಾ ಅಂತ. ಹೋಗ್ತೀವ ಇಲ್ವಾ? ಇನ್ನೊಂದ್ 3 ದಿವಸ ಬಿಟ್ಕೊಂಬ ಅಂತ ಮತ್ತೆ ಹೋಗ್ತೀವ ಇಲ್ಲ? ಡಾಕ್ಟರ್ 3 ದಿವಸ ಬಿಟ್ಕೊಂಡ್ ಬಾ ಅಂದ್ರೆ 6 ದಿವಸ ಬಿಟ್ಕೊಂಡ್ ಹೋಗ್ತೀವಿ. ಕರೆಕ್ಟಾ?
ಯಾಕೆ ನಾವು ಒಟ್ಟಿನಲ್ಲಿ ಈ ಒಂದು ಹೆಲ್ತ್ ನಾನು ಸರಿ ಹೋಗ್ಬೇಕು, ಹೌದಾ? ಅದೇ ದೇವರ ಮಾತು ಜೀವವುಳ್ಳ ಮಾತು. ಅದನ್ನ ಪ್ರತಿದಿನ ನಾವ್ ಯಾಕೆ ಅದನ್ನ ಆಯ್ಕೆ ಮಾಡೋದಿಲ್ಲ? ಯಾಕೆ ಪ್ರತಿದಿನ ಮಾತಾಡೋದಿಲ್ಲ? ಯಾಕೆ ಪ್ರತಿದಿನ ಅದನ್ನೇ ನಾವು ವಿಶ್ವಾಸ ಮಾಡೋದಿಲ್ಲ? ನಾವು ಮಾಡ್ಬೇಕು. ಹಲ್ಲೆಲೂಯಾ. ಮೊದಲು ಪ್ರಾರ್ಥನೆ ಮಾಡಿ, ನಂತರ ದೇವ್ರ ದಾರಿ ತೋರಿಸ್ತಾರೆ. ಮೊದಲು ಮಾತನಾಡಿ, ನಂತರ ಅದ್ಭುತಗಳು ನಡೀತಾರೆ. ನಾನು ಮಾತನಾಡಿ ಕೊರತೆಗಳು ಹೋಗುತ್ತೆ. ಹಲ್ಲೆಲೂಯಾ. ನಮ್ಮ ಕಡೆ ಯಾರಿದ್ದಾರೆ? ನಮ್ಮ ಕಡೆ ಯಾರಿದ್ದಾರೆ? ಡೌಟ್ ಇದೆಯಾ? ನಿಮ್ಮ ಜೊತೆ ಯಾರಿದ್ದಾರೆ? ಯೇಸು ಇದ್ದಾನೆ ನಮ್ಮ ಸಂಗಡ. ಹಾಗಾದ್ರೆ ಅವರಲ್ಲಿರುವುದಕ್ಕಿಂತ ನಮ್ಮಲ್ಲಿರುವಂತನು ದೊಡ್ಡವನು, ದೊಡ್ಡ ಕಾರ್ಯಗಳನ್ನ ಮಾಡುವ ದೇವರು. ಹಾಗಾದ್ರೆ ಆ ದೊಡ್ಡ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ಬೇಕಾದ್ರೆ ನಾನೇನ್ ಮಾತಾಡ್ಬೇಕು? ನನ್ನ ದೊಡ್ಡ ದೇವರ ಬಗ್ಗೆ ನಾನು ಮಾತಾಡ್ಬೇಕು. ಸ್ವಾಮಿ, ನೀನು ಶಕ್ತನಾಗಿದ್ದೀನಿ, ನೀನು ಕಾರ್ಯ ಮಾಡ್ಲಿಕ್ಕೆ ಶಕ್ತನಾಗಿದ್ದೀನಿ ಸ್ವಾಮಿ. ಹಲ್ಲೆಲೂಯಾ. ಇನ್ನೊಂದು ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ಸೆಕೆಂಡ್ ಕೊರಿಂಥಿಯನ್ಸ್ 4ನೇ ಅಧ್ಯಾಯ 18ನೇ ವಚನ ಓದೋಣ. 2 ಕೊರಿಂಥದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ನಾವು ಕಾಣುವಂತಹುದನ್ನು ಲಕ್ಷಿಸದೆ ಕಾಣದಿರುವಂತದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂತದ್ದು ಸದಾ ಕಾಲವು ಇರುವುದು. ಹಲ್ಲೆಲೂಯಾ. ಇವತ್ತು ನಾವು ಕೇಳ್ತೆ, ನಾವು ಕಾಣುವಂತದನ್ನ ಲಕ್ಷಿಸದೆ ಕಾಣದಿರುವಂತದನ್ನ ಲಕ್ಷಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವೇನ್ ನೋಡ್ತಾ ಇದ್ದೀವಿ ಅದು ಸತ್ಯ ಅಲ್ಲ. ಏನು ಕಾಣದೇ ಇರೋದ್ರ ಮೇಲೆ ವಿಶ್ವಾಸ ಇಡ್ತಿದ್ದೇವೆ ಅದೇ ನಿಜವಾದ ಸತ್ಯ. ಪರಲೋಕ ನಾವು ನೋಡಿದ್ದೀವಿ. ಯಾರಾದ್ರೂ ಆ ಪರಲೋಕ ಹೋಗ್ತೀವಿ, ನಂಬಿಕೆ ಇದೆಯಲ್ಲ? ಒಂದ್ ದಿವಸ ಪರಲೋಕದಲ್ಲಿ ಹೋಗ್ತಿರ್ತಾರೆ, ನಂಬಿಕೆ ಇದೆಯಾ? ನಂಬಿಕೆ ಇರೋ ಪರಲೋಕದಲ್ಲಿ ಹೋಗ್ತಾರೆ. ಯೇಸುನ ನೋಡಿಲ್ಲ, ಬಟ್ ಯೇಸು ಜೊತೆ ಇದ್ದಂತ ನಾವು ನೋಡ್ತಾ ಇದ್ದೇವೆ, ನಂಬ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಅದೇ ತರನೇ ನಮ್ಮ ಜೀವಿತ ಇವಾಗ ಏನ್ ನಡೀತಿದೆ ಅದು ಸತ್ಯ ಅಲ್ಲ, ಅದು ಬದಲಾವಣೆ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ಈ ಪರಿಸ್ಥಿತಿ ಹೀಗೆ ಇರೋದಿಲ್ಲ. ನಾವು ಅನೇಕರ ಮಧ್ಯದಲ್ಲಿ ಕೀಳಾಗಿ ನಾವು ನೋಡ್ಕೊಳ್ತೇವೆ. ನಮ್ಮ ಪರಿಸ್ಥಿತಿ ಹಾಗಿರೋದಿಲ್ಲ. ನಾವು ಏನು ನೋಡ್ತೇವೋ ಅದನ್ನ ಹೆಚ್ಚಾಗಿ ಮನಸ್ಸಿಗೆ ತಗೊಳ್ಬೇಡಿ. ಇದ್ರ ಮಧ್ಯದಲ್ಲಿ ದೇವರು ಏನೋ ಒಂದು ಮಾಡ್ತಾನೆ ಅಂತ ನೀನು ಅದರ ಮೇಲೆ ವಿಶ್ವಾಸ ಇಟ್ರೆ ಆ ಮಟ್ಟಕ್ಕೆ ದೇವರು ನಡೆಸ್ತಾನೆ. ಹಲ್ಲೆಲೂಯಾ. ಅಬ್ರಹಾಮನ ಸಂತತಿ ನೋಡ್ಲಿಲ್ಲ, ಕಾನಾನ್ ದೇಶ ನೋಡ್ಲಿಲ್ಲ, ಆದ್ರೆ ಅವ್ನು ವಿಶ್ವಾಸ ಮಾಡ್ತಾನೆ. ಎಸ್ ದೇವರೇ, ಆಕಾಶದ ಕಡೆಗೆ ನಾನು ನಕ್ಷತ್ರಗಳು ನೋಡ್ತಾ ಇದ್ದೇನೆ. ದೇವರು ತೋರಿಸಿದ್ದಾನೆ, ನಕ್ಷತ್ರಗಳು ನೋಡು, ಅಷ್ಟು ದಿನ ಸಂತತಿ ನಾನು ಮಾಡ್ತೇನೆ. ಒಂದು ಮಗು ಕೂಡ ಇಲ್ಲ ಅವನಿಗೆ. ಅವಾಗ ಅವನು ವಿಶ್ವಾಸ ಪಡ್ತಾನೆ, ಎಸ್ ನಾನು ನೋಡ್ತಾ ಇದ್ದೇನೆ. ನೋಡಿದ್ರೆ ಕಾಣದೇ ಇರುವುದನ್ನ ಅವನು ವಿಶ್ವಾಸ ಇಡ್ತಾ ಇದ್ದಾನೆ. ಮರಣಿನಷ್ಟು ಧೂಳನ್ನ ದೇವರು ತೋರಿಸ್ತಾ ಇದ್ದಾರೆ, ಇಷ್ಟು ನಿನ್ ಸಂತತಿ ನಾನು ಮಾಡ್ತೇನೆ. ನೀನ್ ಕಾಲಿಡುವಂತ ಸ್ಥಳವೆಲ್ಲ ನಾನು ನಿನಗೆ ಸ್ವಂತವಾಗಿ ಕೊಡ್ತೇನೆ. ಅದಕ್ಕೆ ಅವನೆಲ್ಲೂ ಮನೆ ಕಟ್ಕೊಳ್ಳಿಲ್ಲ ಭೂಮಿ ಮೇಲೆ. ಎಲ್ಲರೂ ಮನೆ ಕಟ್ಕೊಂಡು ಅವನು ಗುಡಾರ ಹಾಕೊಂಡು ಪ್ರಯಾಣ ಮಾಡಿದ. ಯಾಕೆ? ದೇವ್ರು ಏನ್ ಹೇಳಿದ್ದಾರೆ, ನೀನು ಸುತ್ತಾಡುವಂತ ಎಲ್ಲಾ ಪ್ರದೇಶಗಳನ್ನ, ನೀನ್ ಕಾಲಿಡುವಂತ ಎಲ್ಲಾ ಸ್ಥಳಗಳನ್ನ ನಾನು ನಿನಗೆ ಕೊಡ್ತೇನೆ. ಅವನು ವಿಶ್ವಾಸಿಸಿದ, ಅವನ ನಂಬಿಕೆ. ಆದ್ರೆ ಅವನು ಆ ವಾಗ್ದಾನದ ಫಲ ಹೊಂದಲಿಲ್ಲ. ಹಲ್ಲೆಲೂಯಾ. ಅದು ಅವ್ರ ಸಂತತಿಯವರು ಬಂದಿದ್ರು. ಆದ್ರೆ ಅವನು ವಿಶ್ವಾಸ ಮಾಡಿದಕ್ಕೆ ಅವ್ನು ನಂಬಿಲ್ಲ ಅಂತಿದ್ರೆ ಇವತ್ತು ಅವ್ನ ಸಂತತಿ ಇರ್ತಿದ್ದ ಭೂಮಿ ಮೇಲೆ. ಅಬ್ರಹಾಮನ ಬಗ್ಗೆ ನಾವು ಮಾತಾಡ್ತಿಲ್ಲ. ನಾಳೆ ನಾವ್ ಇಲ್ಲ ಅಂದ್ರೆ ನಮ್ಮ ಬಗ್ಗೆ ನಮ್ಮ ಮನೇಲಿ ಮಾತಾಡ್ಬೇಕು. ಏನ್ ಮಾತಾಡ್ಬೋದು? ಏನ್ ಮಾತಾಡ್ಬೋದು? ಹಲ್ಲೆಲೂಯಾ. ನಮ್ಮಪ್ಪ ಇದ್ರು, ನಮ್ಮಮ್ಮ ಇದ್ರು, ನಮ್ಮ ಅಕ್ಕ ಇದ್ರು. ಏನ್ ನಂಬಿಕೆ ಇತ್ತು ಗೊತ್ತಾ? ಏನ್ ವಿಶ್ವಾಸ ಇತ್ತು ಗೊತ್ತಾ? ಪ್ರಾರ್ಥನೆ ಮಾಡುವಾಗ ನಮ್ಮ ಮನೆಗಳಲ್ಲಿ ಅದ್ಭುತಗಳಾಗ್ತಿತ್ತು ಗೊತ್ತಾ? ನಮ್ಮ ಬಗ್ಗೆ ಮಾತಾಡ್ಬೇಕು. ನಾವ್ ಯಾರ ಬಗ್ಗೆ ಮಾತಾಡ್ತೀವಿ? ನಮ್ಮ ಬಗ್ಗೆ ನಮ್ಮ ಮನೇಲಿ ಮಾತಾಡ್ಬೇಕು. ಹಲ್ಲೆಲೂಯಾ. ಮಾತಾಡ್ತಾರ ಇವತ್ತು? ನಮ್ ನಂಬಿಕೆ ಬಗ್ಗೆ ಮಾತಾಡ್ತಾರೆ ಯಾರಾದ್ರೂ? ಪ್ರಾರ್ಥನೆ ಬಗ್ಗೆ ಮಾತಾಡ್ತಾರ? ನಮ್ ದೇವ್ರ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಾರೆ ಅಂತ ಮಾತಾಡ್ತಿದಾರ? ಹಲ್ಲೆಲೂಯಾ. ನಮ್ಮ ಸಂತತಿ ಮೇಲೆ ಆಶೀರ್ವಾದ ನಿಮ್ಮ ಕೈಲಿ, ನಮ್ಮ ಕೈಲಿ. ನಾವು ಅನ್ಕೋತೀವಿ, ನಾನು ನನ್ನ ಮನೆಯವರು ಯಾವಾಗ ಸೇವಿಸಿದ್ರೆ ಸಾಕು ಅಲ್ಲ, ನಿನ್ನ ಸಂತತಿ ಕೂಡ ದೇವರನ್ನ ಸೇವಿಸಬೇಕು. ಹಾಗಾದ್ರೆ ಅವ್ರು ಸೇವಿಸಬೇಕಾದ್ರೆ ಇವತ್ತು ದೇವರು ನಿಮ್ ಜೀವಿತದಲ್ಲಿ ಏನೋ ಕಾಣದೇ ಇರುವುದನ್ನ ಇಟ್ಟಿದ್ದಾನೆ. ಅದನ್ನ ಹೊಂದ್ಕೋಬೇಕಾದ್ರೆ ನಿಮ್ ನಂಬಿಕೆ ಕ್ರಿಯೆ ರೂಪದಲ್ಲಿ ಇದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಇವತ್ತು ಒಂದು ವರ್ಷದ ದೇವರು ವಾಗ್ದಾನ ಮಾಡಿದಾರ. ಈ ವರ್ಷದ ಪ್ರಾರಂಭದಲ್ಲಿ ವಾಗ್ದಾನ ಮಾಡಿದಾರ. 2025 ದೇವರು ನಿಮ್ ಸಭೆಗೆ ವಾಗ್ದಾನ ಕೊಟ್ಟಿರ್ತಾರೆ. ನಿಮ್ಗೂ ಪರ್ಸನಲ್ ಲೈಫ್ ಒಂದು ವಾಗ್ದಾನ ಕೊಟ್ಟಿರ್ತಾರೆ. ಆ ವಾಗ್ದಾನ ನಾವು ಹೊಂದ್ಕೋಬೇಕಾದ್ರೆ ನಾವು ಪ್ರತಿದಿನ ಏನ್ ಮಾಡ್ಬೇಕು? ಅದನ್ನ ಸೆಲ್ಫ್ ಅಲ್ಲಿ ಕಡೆ ತೊಡಗಿಟ್ಬಿಡ್ಬೇಕು. ಅರಿಕೆ ಮಾಡ್ಬೇಕು ನಾವು ಪ್ರತಿದಿನ. ಎಸ್ ದೇವರಿಂದ ನನ್ನ ಆಶೀರ್ವದಿಸುವೆ. ನಾನು ಆಶೀರ್ವಾದ ಈ ವರ್ಷದಲ್ಲ ನೋಡ್ತೇನೆ.
ಪ್ರತಿದಿನ ದೇವ್ರು ನನ್ನ ಆಶೀರ್ವಾದ ಮಾಡ್ತಾನೆ, ನನ್ನನ್ನು ಹೆಚ್ಚಿಸ್ತಾನೆ. ಒಂದು ದಿವಸಕ್ಕಾದ್ರೆ ನೀವು ಪ್ರತಿದಿನ ಒಂದು 10 ಸರಿ ಆದ್ರೆ ವಾಗ್ದಾನವನ್ನು ನೆನೆಸಿ ಪ್ರಾರ್ಥನೆ ಮಾಡಿದ್ರೆ ಪ್ರತಿದಿನ ಆಶೀರ್ವಿಸಲ್ಪಟ್ಟ ಜೀವಿತವಾಗುತ್ತೆ. ಯಾಕಂದ್ರೆ ವಾಗ್ದಾನದ ಆಶೀರ್ವಾದ ಇದೆ. ವಾಗ್ದಾನ ಮಾಡಿದ ದೇವರು ಆಶೀರ್ವಿಸಲ್ಪಡ್ತಾರೆ. ಅದು ನನ್ನ ಬಾಯಲ್ಲಿ ಬರುವಾಗ ಅದೇನಾಗುತ್ತೆ, ಆ ಆಶೀರ್ವಾದ ಬರುತ್ತೆ ನಮಗೆ. ಅದನ್ನ ಮರೆತು ಎಲ್ಲೋ ಒಂದು ಕಡೆ ಇಟ್ರೆ ಅದಲ್ಲೇ ಇರುತ್ತೆ. ಹಲ್ಲೆಲೂಯ, ಅಲ್ಲೇ ಇರುತ್ತೆ. 430 ವರ್ಷಗಳ ಕಾಲ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಇದ್ರಲ್ಲ, ಹಾಗೆ ನಾವು ಆಶೀರ್ವಾದ ಹೊಂದಿಕೊಳ್ಳಕ್ಕಾಗತ್ತೆ. ಅದು ಎಲ್ಲೋ ನಮ್ಮ ಸಂತತಿ ಮೇಲೆ ದೇವರು ಯಾರು ನಂಬುತ್ತಾರೋ, ಯಾರು ವಿಶ್ವಾಸತಾರೋ ಅವ್ರ ಮೇಲೆ ಇಡೋಣ ಅಂತೇಳಿ ಆ ಆಶೀರ್ವಾದ ಹಾಗೇ ಪೆಂಡಿಂಗ್ ಇದೆ. ಹಲ್ಲೆಲೂಯ. ಇವತ್ತು ನಾವು ದೇವರಿಂದ ಆಶೀರ್ವಿಸಲ್ಪಟ್ಟಂತ ಜನರಾಗಿದ್ದೇವೆ. ಆಮೇಲೆ ಹಾಗಾದ್ರೆ ಆಶೀರ್ವಾದದ ನಿಧಿಯನ್ನು ನಾವು ನೋಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿದೆ? ಹಲ್ಲೆಲೂಯ, ನಂಬಿಕೆಯಿಂದ ನಾವು ದೇವರಿಂದ ಏನನ್ನ ಎದುರು ನೋಡ್ತೇವೋ ಅದನ್ನೇ ವಿಶ್ವಾಸಿಸ್ಬೇಕು, ಅದನ್ನೇ ಎದುರು ನೋಡ್ಬೇಕು, ಅದನ್ನೇ ಅರಿಕೆ ಮಾಡ್ಬೇಕು, ಅದನ್ನೇ ಮಾತಾಡ್ಬೇಕು. ಇವತ್ತು ತೆಗೆದಾಕೋಣ ನಮ್ಮ ಬಾಯಲ್ಲಿ ಬರುವಂತ ಅವಿಶ್ವಾಸದ ಮಾತುಗಳು, ಅಪನಂಬಿಕೆಯ ಮಾತುಗಳು, ತಪ್ಪಾದ ಮಾತುಗಳು, ಕೀಳಾದ ಮಾತುಗಳು, ಅದೆಲ್ಲ ನಮ್ಮ ಬಾಯಿಂದ ತೆಗೆದಾಕಿಸು. ನಾವು ಯಾರು ಸಂಬಂಧಪಟ್ಟವರು? ದೇವರಿಗೆ ಸಂಬಂಧಪಟ್ಟವರು. ಆಗ ದೇವರ ಮಾತುಗಳನ್ನ ನಾವು ಮಾತಾಡೋಣ, ದೇವರು ಮೆಚ್ಚುವಂತ ಮಾತುಗಳನ್ನು ಮಾತಾಡೋಣ, ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ಮಾತುಗಳು ಮಾತಾಡೋಣ, ನಮ್ಮ ಮನೆಯನ್ನು ಅಭಿವೃದ್ಧಿ ಪಡಿಸುವಂತ ಮಾತುಗಳು ಮಾತಾಡೋಣ. ಹಲ್ಲೆಲೂಯ. ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಸಂಕಟ ಲೋಕದಲ್ಲಿ ಇದೆ. ಹೌದಾ? ಇಲ್ಲ ಅಂತ ಹೇಳಿಲ್ಲ ಯೇಸಪ್ಪ. ನೀನ್ ಎಲ್ಲಿ ಹೋದ್ರು ನೀನು ಸಂಕಟ ಪಡಿಸುವಂತ, ಅವಮಾನ ಪಡಿಸುವಂತ ಎಲ್ಲಾ ವಿಷಯಗಳಿದೆ. ಆದ್ರೆ ಅದರ ಮಧ್ಯದಲ್ಲಿ ಧೈರ್ಯವಾಗಿರಿ, ನಾನು ನಿಮ್ ಜೊತೆಗಿದ್ದೇನೆ. ಹೌದಾ? ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದಾರ? ಹಾಗಾದ್ರೆ ಇರುವುದಾದ್ರೆ ನಾವು ಪ್ರತಿದಿನ ಹೇಳ್ಬೇಕು, ನಮಗೆ ಎದುರಾಗಿ ಬರುವಂತ ಪರಿಸ್ಥಿತಿಗಳನ್ನು ನೋಡಿ, ಈ ಪರಿಸ್ಥಿತಿ ನನ್ನ ಮುಂದೆ ನಿಲ್ಲಲ್ಲ, ನನ್ನ ಕಡೆ ದೇವರಿದ್ದಾನೆ. ನನ್ನನ್ನ ಈ ಪರಿಸ್ಥಿತಿ ಮಧ್ಯದಲ್ಲಿ ನಡೆಸ್ತಾನೆ, ನನ್ನನ್ನ ಈ ಸ್ಥಿತಿಯಲ್ಲಿ ದೇವರು ನನ್ನ ನಡೆಸ್ತಾನೆ, ನನ್ನನ್ನು ಈ ಕೊರತೆಗಳಲ್ಲಿ ದೇವರು ನನ್ನ ನಡೆಸ್ತಾನೆ, ನನ್ನ ದೇವರು ಈ ಪರಿಸ್ಥಿತಿಯಲ್ಲಿ ನಡೆಸ್ತಾನೆ. ಯಾವಾಗ ನೀವು ಇದನ್ನ ಅರಿಕೆ ಮಾಡ್ತೀರೋ ಖಂಡಿತವಾಗ್ಲೂ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಮನೆಯನ್ನ ದೇವರಿಗೆ ಹೇರಳವಾಗಿ ಆಶೀರ್ವದಿಸ್ತಾನೆ. ಆಮೇಲೆ ನಂಬಿಕೆ ಇದೆಯಾ? ಆದ್ರೆ ಅದೇನಾಗ್ಬೇಕು ಇನ್ ಮುಂದೆ ಕ್ರಿಯೆ ರೂಪದಲ್ಲಿ ಆ ನಂಬಿಕೆ ಬರ್ಬೇಕು. ಲಾಸ್ಟ್ ಆಗಿ ಒಂದು ಮಾತು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಲ್ಲಿ ಈಗ ಸಭೆ ನಮ್ಗೆ ಇದೇ ತರ ಒಂದು ಇದೇ ತರ ಒಂದು ಹಾಲ್ ಇದೆ. ಅಲ್ಲಿ ಆ ಏರಿಯಾ ಬಂದು ಸ್ವಲ್ಪ ಸ್ಲಮ್ ಏರಿಯಾ ಇದೆ ಆ ಜಾಗ. ಆದ್ರೆ ಆ ಸ್ಲಮ್ ಏರಿಯಾ ಜಾಗದಲ್ಲಿ ನಮ್ಮ ಸಭೆ ಮುಂದೆನೆ ಸುಮಾರು ಪ್ರತಿ ಸಂಡೆ ಪ್ರಾರಂಭ ಮಾಡಿದಾಗ ಹೋದಾಗ ನಿಂತ್ಕೊಂಡು ನಾವು ಪ್ರೇಯರ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಚರ್ಚ್ ಮುಂದೆ ಸುಮಾರು 30-40 ಯುವನ ಮಕ್ಕಳುಗಳು ನೋಡೋದು. ಅವರೆಲ್ಲ ಯಾರು ಅಂದ್ರೆ ಫುಲ್ ಕುಡಿದಿರೋರು, ಡ್ರಗ್ಸ್, ಅಲ್ಲಿ ಬರೀ ಗಾಂಜಾ, ಇಂಥ ಕೇಸ್ಗಳಿದೆ. ಹೊರಗಡೆಯಿಂದ ಒಳ್ಳೊಳ್ಳೆ ಅಫಿಷಿಯಲ್ಸ್ ಇರುವಂತ ಜನರು ಬಂದು ದುಡ್ಡು ಕೊಟ್ಟು ಗಾಂಜಾ, ಡ್ರಗ್ಸ್ ಎಲ್ಲ ಕಂಪಲ್ಸರಿ ಮಾಡ್ಕೊಂಡು ಇದು ಎಲ್ಲೋ 2 ವರ್ಷ, 10 ವರ್ಷ, 20 ವರ್ಷ ನಡೆಗಟ್ಟೇನಲ್ಲ. ಈ ಲಾಸ್ಟ್ ಆಗಸ್ಟಿನಿಂದ ಇಲ್ಲಿವರೆಗೂ ಮಧ್ಯದಲ್ಲಿ ನಡೆದಂತ ಘಟನೆಗಳು. ಸೊ ಈ ರೀತಿ ಆದಂತ ವಾತಾವರಣ, ಅದು ಭಯಂಕರವಾದಂತ ಕಠಿಣ ಜನರು, ಕುಡಿದು ಹೊಡೆದಾಟ, ಕೊಲೆಗಳು ಇದು ನಡೀತಾ ಇದೆ. ಓದಿಸ್ತಾರೆ ಮಕ್ಕಳು, ಎಲ್ಲ ಇವನ ಮಕ್ಕಳು. ಎಷ್ಟು ಏನ ನೋಡುವಾಗ ನನಗೆ ಒಂಥರ ಶಾಕ್ ಆಗುತ್ತೆ, ಏನಪ್ಪ ಇಂಥ ಜನಗಳು ಇದ್ದಾರ ಅಂತ. ಬಟ್ ಯಾವಾಗ ದೇವರಲ್ಲಿ ಯಾಕೆ ಸ್ಥಳ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಅಲ್ಲಿ ನಡೆಯುವಂತ ಪ್ರತಿ ಭಾನುವಾರದ ಆರಾಧನೆಗಳು, ಉಪವಾಸದ ಪ್ರಾರ್ಥನೆಗಳು, ಅಲ್ಲಿ ನಾವು ಮಾಡುವಂತ ವಾಕ್ ಪ್ರೇಯರ್ಗಳು ಇವತ್ತು ಹುಡುಗರು ಸಿಗ್ತಾ ಇಲ್ಲ. ಅಲ್ಲಿ ಆ ಚರ್ಚ್ ಮುಂದೆ ಒಂದು ಮಕ್ಕಳು ಕೂಡ ಬೀಳ್ತಾ ಇಲ್ಲ. ಹಲ್ಲೆಲೂಯ. ಎರಡನೇದಾಗಿ ಅಲ್ಲಿ ಮಾಡ್ತಿದ್ದಂತ ಗಾಂಜಾ, ಡ್ರಗ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅಲ್ಲಿರುವಂತ ಜನರನ್ನೆಲ್ಲ ದೇವ್ರು ಎಲ್ಲಿ ಹೋದ್ರು ಗೊತ್ತಿಲ್ಲ, ಒಂದು ಹುಡುಗರು ಕಾಣ್ತಾ ಇಲ್ಲ. ಕಾರಣ ಪ್ರತಿ ದಿನ ಆಲಯದ ಮುಂದೆ ನಿಂತು ಮಾತನಾಡುವಂತ ಮಾತು, ದೇವರೇ ಎಲ್ಲಿರುವಂತವರೆಲ್ಲ ನಿನಗೆ ಸ್ವಂತವಾಗಿ, ಇಲ್ಲಿರುವಂತ ಯೌವನ ಮಕ್ಕಳು ಇವತ್ತೇನು ಗಾಂಜಾ ಸೇವಿಸ್ತಿದ್ದಾರೆ, ಏನ್ ಡ್ರಗ್ಸ್ ಸೇವಿಸ್ತಿದ್ದಾರೆ, ಅವರ ಬಾಯಿಂದ ದೇವರಿಗೆ ಸ್ತೋತ್ರ ಮಾಡುವಂತವರಾಗಬೇಕು. ನಾಳೆ ದಿನ ಇವರೆಲ್ಲ ಸಭೆಗಳೇ ಬರಬೇಕು ಸ್ವಾಮಿ. ನೋಡಿದ್ರೆ ಮಾಡಿದಂತ 6 ತಿಂಗಳ ವಿಶ್ವಾಸದ ಪ್ರಾರ್ಥನೆ ಇವತ್ತು ಅಲ್ಲಿರುವಂತ ವಾತಾವರಣನೇ ದೇವರು ಬದಲಾಯಿಸಿದ. ನೋಡಿದ್ರೆ ಒಬ್ಬರು ಮಾಡುವಂತ ಪ್ರಾರ್ಥನೆ ದೇವರು ಇಷ್ಟ ಅದ್ಭುತ ಮಾಡ್ತಾರಂತೆ. ಸಭೆಯಾಗಿ ಸೇರಿ ಮಾಡುವಾಗ ಎಷ್ಟು ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ನಾನು ನಂಬ್ತೇನೆ ಸಭೆ ಇನ್ನು ಮುಂದೆ ಚೆನ್ನಾಗಿ ಬೆಳೆಯುತ್ತೆ. ಹೀಗೆ ಇರೋದಿಲ್ಲ, ಇಲ್ಲಿ ತುಂಬಿರುತ್ತೆ ಆಲಯ. ಹೊಸ ಜನ ಬರ್ತಾರೆ, ಈಗ ಹೊಸ ಯೌವನ ಮಕ್ಕಳು ಬರ್ತಾರೆ. ಒಳ್ಳೆ ಸಂಡೇ ಕ್ಲಾಸ್ ನಡೆಯುತ್ತೆ. ನಮ್ಮ ಸಭೆ ಕುರಿತು ನಾವೇ ವಿಶ್ವಾಸದಿಂದ ಮಾತಾಡ್ಬೇಕು. ದೇವರೇ, ನನ್ನ ಪಕ್ಕದಲ್ಲಿ, ಅಕ್ಕ ಪಕ್ಕದಲ್ಲಿ, ನಮ್ಮ ಬಂಧು ಬಳಗ, ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ನೇಹಿತರಲ್ಲಿ ಬಂದು ಕೂತಿದ್ದಾರಪ್ಪ, ಅದಕ್ಕಾಗಿ ಸ್ತೋತ್ರ. ನಾವು ಸ್ತೋತ್ರ ಮಾಡಿದ್ರೆ ದೇವ್ರು ಕರ್ಕೊಂಡ್ ಬರ್ತಾರೆ. ಹಲ್ಲೆಲೂಯ. ನಮ್ಮ ಸಭೆ ಕುರಿತು ನಾವು ಎಚ್ಚರಿಕೆಯಿಂದ ಮಾತಾಡ್ಬೇಕು. ದೇವ್ರು ನಮ್ಮ ಸಭೆಯನ್ನು ಅಭಿವೃದ್ಧಿ ಪಡಿಸೋದನ್ನ
ನಾವು ನೋಡ್ತೇವೆ. ಹಲ್ಲೆಲೂಯ. ನಂಬಿಕೆಯ ಮಾತುಗಳನ್ನ ಮಾತಾಡೋಣ. ಯಾಕೆ ದೇವರು ನಮ್ಮ ನಂಬಿಕೆಯ ಮಾತುಗಳ ಮೂಲಕ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸುವುದಾಗಿದ್ದಾರೆ. ಆಮೇಲೆ ಸಭೆಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಾವೆಲ್ಲರೂ ಒಪ್ಪಿಸಿಕೊಡೋಣ ಕರ್ತನ ಕೈಯಲ್ಲಿ. ಓ ಹಾಲೆಲೂಯ. ಇವತ್ತು ಏನ್ ಮಾತನಾಡ್ತಿದ್ದೇವೆ ಮನೆಗಳಲ್ಲಿ ನಿಮಗೆ ಗೊತ್ತಿದೆ ಪ್ರಿಯರೇ. ಇವತ್ತು ಅದೆಲ್ಲವನ್ನ ನಮ್ಮ ಬಾಯಿಂದ ತೆಗೆದು ಹಾಕು ಸ್ವಾಮಿ. ಯಾಕಂದ್ರೆ ನೀವು ಅನೇಕ ಸಾರಿ ಕೋಪದಲ್ಲೋ ಪರಿಸ್ಥಿತಿಯಲ್ಲಿ ನೋಡುವಾಗ ಸೋತು ಹೋಗಿ ನಿರಾಶೆಯಾಗಿ ನಾವು ಅಪ್ಪಿ ತಪ್ಪಾದ ಮಾತುಗಳು ಮಾತಾಡ್ತೇವೆ. ಆದ್ರೆ ಅದು ಅಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಇವತ್ತು ಅದನ್ನ ನೀವೇ ಮುರಿಬೇಕದನ್ನ. ಸ್ವಾಮಿ, ನನ್ನ ಬಾಯಿಂದ ಯಾವ ಅವಿಶ್ವಾಸದ ಮಾತುಗಳು ಹೊರಡದ ಹಾಗೆ ನನ್ನಲ್ಲಿ ನಂಬಿಕೆಯ ಮಾತುಗಳನ್ನ ಅನುಗ್ರಹಿಸು, ವಿಶ್ವಾಸದ ಮಾತುಗಳನ್ನ ಅನುಗ್ರಹಿಸು. ದೇವರ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ಕೊಡು, ದೇವರ ವಾಕ್ಯಗಳನ್ನ ನನ್ನ ಮನಸ್ಸಿನಲ್ಲಿ ಕೊಡು ಸ್ವಾಮಿ ಎಂಬುದಾಗಿ ನಾವೆಲ್ಲರೂ ಸ್ವರವೆತ್ತಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಇವತ್ತು ನಿಮ್ಮನ್ನ ದೇವರು ಬದಲಾಯಿಸಲಿಕ್ಕಿದ್ದಾನೆ. ನಿಮ್ಮ ಒಳಗೊಂದು ನಂಬಿಕೆಯ ವರವನ್ನ ಕೊಡ್ಲಿಕ್ಕಿದ್ದಾನೆ. ಇವತ್ತು ನಿಮ್ಮ ಮನೆಗಳನ್ನ, ನಿಮ್ಮ ಸಭೆಗಳನ್ನ, ನಿಮ್ಮ ಕುಟುಂಬಗಳನ್ನ ಅಭಿವೃದ್ಧಿ ಪಡಿಸುವಂತ ಮಾತುಗಳನ್ನ ಮಾತನಾಡುವಂತೆ ಒಂದು ವಿಶ್ವಾಸದ ಹೃದಯವನ್ನ ಕರ್ತನು ನಿಮಗೆ ಕೊಡ್ಲಿಕ್ಕಿದ್ದಾನೆ. ಒಪ್ಪಿಸಿಕೊಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನೆ, ನನ್ನನ್ನು ಮುಟ್ಟು ಸ್ವಾಮಿ. ಅಪ್ಪ, ನನ್ನನ್ನು ಬಲಪಡಿಸಪ್ಪ. ನನ್ನ ಮೇಲೆ ನಿನ್ನ ಪ್ರಸನ್ನತೆ ಕೊಡು, ನಿನ್ನ ಅಭಿಷೇಕವನ್ನು ಕೊಡು ಸ್ವಾಮಿ. ನಿನ್ನ ಆತ್ಮದಿಂದ ನನ್ನನ್ನು ತುಂಬಿಸಪ್ಪ, ನಿನ್ನ ಹೊರದಿಂದ ನನ್ನನ್ನು ತುಂಬಿಸು ಸ್ವಾಮಿ. ನಂಬಿಕೆಯ ಹೊರಗಳಿಂದ ತುಂಬಿಸು ಎಂಬುದಾಗಿ, ನಂಬಿಕೆಯ ಹೊರಗಳಿಂದ ತುಂಬಿಸು ದೇವರೇ. ಯಾವ ಪರಿಸ್ಥಿತಿಯಲ್ಲೂ ನಾನು ಅಪನಂಬಿಕಸ್ಥನಾಗಿರದೆ ನಂಬಿಕೆಯ ಮಾತುಗಳನ್ನ ಮಾತನಾಡುವ ಹಾಗೆ ನನ್ನಲ್ಲಿ ನೀನು ಇದ್ದುಕೊಂಡು ನಂಬಿಕೆಯ ಮಾತುಗಳನ್ನು ಮಾತನಾಡುವಂತೆ ಕೃಪೆ ಕೊಡು ಎಂಬುದಾಗಿ. ಓ ಹಾಲೆಲೂಯ, ಹಾಲೆಲೂಯ. ಒಪ್ಪಿಸಿಕೊಡಿ ಪ್ರಿಯರೇ, ಮಾತನಾಡಿ. ದೇವರೇ, ಇವತ್ತು ನನ್ನನ್ನ ನಿನ್ನ ಪ್ರಸನ್ನತೆಯಿಂದ ತುಂಬಿಸಪ್ಪ. ನಿನ್ನ ಆತ್ಮದಿಂದ ನನ್ನ ತುಂಬಿಸು, ನಿನ್ನ ಬಲದಿಂದ ತುಂಬಿಸು, ನಿನ್ನ ಕೃಪೆಯಿಂದ ತುಂಬಿಸು. ನಾನು ನಿನಗೆ ಸಂಬಂಧಪಟ್ಟವರು, ನಾನು ನಿನಗೆ ಸಂಬಂಧಪಟ್ಟವರು. ನಿನ್ನ ಕೃಪೆ ಎಲ್ಲಿ ಜೀವಿಸುವಂತ ನನಗೆ ಈ ಲೋಕದ ಎಲ್ಲಾ ಪರಿಸ್ಥಿತಿಗಳಲ್ಲಿ ನೀನು ಮೆಚ್ಚುವಂತ ಮಾತುಗಳನ್ನ ಮಾತನಾಡುವಂತ ಒಂದು ಹೃದಯವನ್ನು ನನ್ನಲ್ಲಿ ಕೊಡು ದೇವರೇ ಎಂಬುದಾಗಿ. ಓ ರಿಬಾ ಶಕಾದ ಬಾಲಬ ರಿಖದರಲಬ ಶಿಕಿರಿ ಮಂದರಲಬ ಓ ರಿಬಾಲ ಶಿಕಿರಿ ಖದರಲಬ ನದುರಬ ಬಾಬ. ಓ ದೇವರೇ, ಒಬ್ಬೊಬ್ಬರ ಮೇಲೆ ಸ್ವಾಮಿ, ಓ ನಿನ್ನ ಮಹಿಮೆ ಇಳಿದು ಬರಲಿ ಸಪ್ಪ. ಒಬ್ಬೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿನ್ನ ಆತ್ಮನ ಮಳೆಯನ್ನು ಸುರಿಸು ದೇವರೇ. ಒಬ್ಬೊಬ್ಬರ ಮೇಲೆ ಸ್ವಾಮಿ ನಂಬಿಕೆ ಹೃದಯ ಹುಟ್ಟಾಗಲಿ ಕರ್ತನೇ. ಓ ಒಬ್ಬೊಬ್ಬರ ಮೇಲೆ ಸ್ವಾಮಿ ನಿನ್ನ ಆತ್ಮನ ಮಳೆ ಸುರಿಸಲ್ಪಡಲಿ ಯೇಸಯ್ಯ. ರಿಬಾಲ ಶಕಾರಬ. ಓ ಥ್ಯಾಂಕ್ ಯು ಲಾರ್ಡ್, ಓ ಥ್ಯಾಂಕ್ ಯು ಜೀಸಸ್. ಇವತ್ತಿನ ಒಂದು ಬದಲಾವಣೆ, ಓ ಕುಟುಂಬದಲ್ಲಿ ಒಂದು ಬದಲಾವಣೆ, ಅವ್ರು ನುಡಿಯುವಂತ ಒಂದೊಂದು ಮಾತುಗಳ ಮೂಲಕ ಅವರ ಕುಟುಂಬ ಅಭಿವೃದ್ಧಿಗೊಳ್ಳಲಿ ಸ್ವಾಮಿ, ಅವರ ಮನೆ ಅಭಿವೃದ್ಧಿಗೊಳ್ಳಲಿ ಸ್ವಾಮಿ. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗಲಿ. ಸೈತಾನನ ಕ್ರಿಯೆಗಳನ್ನು ಬಂಧಿಸಲ್ಪಡ್ತೇವೆ, ಎಲ್ಲ ಅವಿಶ್ವಾಸದ ಮಾತುಗಳನ್ನು ಬಂಧಿಸಲ್ಪಡ್ತೇವೆ. ದೇವರ ಶಕ್ತಿ, ದೇವರ ಮಹಿಮೆ ಹೋಗಿನ ಜನಗಳನ್ನ ನಡೆಸಲ್ಪಡಲಿ ಸಪ್ಪ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕರ್ತನಾದ ದೇಶ ಸ್ವಾಮಿ, ಓ ನಿನ್ನ ಸನ್ನಿಧಾನದಲ್ಲಿ ಅಪ್ಪ ಕುಡಿ ಬಂದಿರ್ತಕ್ಕಂಥ ಸಭೆಯನ್ನು ಒಪ್ಪಿಸಿಕೊಡ್ತಾ ಇದ್ದಾರೆ. ಓ ದೇವರೇ, ನಂಬಿಕೆ ಎನ್ನುವಂಥದ್ದು ಕಣ್ಣಿಗೆ ಕಾಣುವ ಪ್ರಕಾರ ಅಲ್ಲ ದೇವರೇ. ಕಣ್ಣಿಗೆ ಕಾಣದೇ ಇರುವ ಪ್ರಕಾರವಾಗಿ ಅದನ್ನು ನಿಜವೆಂದು ತಿಳಿಯುವುದಾಗಿದೆ ಸ್ವಾಮಿ. ಇವತ್ತು ನಿನ್ನ ಮಕ್ಕಳು ದೇವರೇ ಯಾವ ವಿಷಯದಲ್ಲಿ ನಿನ್ನನ್ನು ನಿರೀಕ್ಷಿಸ್ತಾ ಇದ್ದಾರೋ, ಯಾವ ವಿಷಯಗಳಲ್ಲಿ ಭರವಸೆದಿಂದಿದ್ದಾರೋ, ಯಾವ ವಿಷಯಗಳು ಇವತ್ತು ಕಣ್ಣಿಗೆ ಕಾಣದಂತೆ ಕೊರತಾ ಇದ್ದಾರೋ ಅಂತ ವಿಷಯಗಳ ಮೇಲೆ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತ ಮಾಡು ಸ್ವಾಮಿ. ಒಬ್ಬೊಬ್ಬರ ಪ್ರಾರ್ಥನೆಗಳಲ್ಲಿ ಒಂದು ಅದ್ಭುತಗಳು ನಡೆದು ಬರಲಿ. ಇವತ್ತು ಏನೆಲ್ಲ ಪ್ರಾರ್ಥಿಸಿ ಎದುರು ನೋಡ್ತಿದ್ದಾರೋ ಆ ಎದುರು ನೋಡುವಂತ ಒಂದೊಂದು ವಿಷಯಗಳಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. ಒಬ್ಬೊಬ್ಬರು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಇವತ್ತಿನ ಅವ್ರ ಮನೆಗಳಲ್ಲಿ ಒಂದು ಅದ್ಭುತಗಳು, ಒಂದು ಬಿಡುಗಡೆಗಳು, ಅವರ ಕುಟುಂಬದಲ್ಲಿ ಒಂದು ಅಭಿವೃದ್ಧಿ, ಒಂದು ಆಶೀರ್ವಾದ, ಅವರ ಮನೆಗಳಲ್ಲಿ ಒಂದು ಸಮಾಧಾನ, ದೇವರಿಂದ ಆಶೀರ್ವದಿಸಲ್ಪಟ್ಟ ಒಂದು ಜೀವಿತ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಹೊಂದಿಕೊಳ್ಳುವ ಹಾಗೆ ನಿನ್ನ ಕೃಪೆಯನ್ನು ಬಿಡುಗಡೆ ಮಾಡು ಯೇಸಪ್ಪ. ಓ ಥ್ಯಾಂಕ್ ಯು ಲಾರ್ಡ್. ಹೌದು ಸ್ವಾಮಿ, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವಾತನು ದೊಡ್ಡವನಾಗಿದೆ ಸ್ವಾಮಿ.
ಯಾವುದಕ್ಕೂ ಭಯ ಪಡದೆ, ಯಾವುದಕ್ಕೂ ಅಂಜದೆ, ಯಾವುದಕ್ಕೂ ಕಳವಳಗೊಳ್ಳದೆ, ಯಾವುದಕ್ಕೂ ಗಲಿಬಿಲಿಗೊಳ್ಳದೆ ಕರ್ತನು ನನ್ನ ಸಂಗಡ ಇದ್ದಾನೆ ಎಂಬ ನಂಬಿಕೆಯ ಮಾತುಗಳನ್ನು ಮಾತನಾಡುವಂತೆ ಇವತ್ತು ಸಭೆಯ ಮೇಲೆ ನಿನ್ನ ಪ್ರಸನ್ನತೆ ಸುರಿಸಲಿದೆ. ಥ್ಯಾಂಕ್ ಯು ಲಾರ್ಡ್. ಬಂದಂತ ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸಲಿಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ನಿನ್ನ ಮಕ್ಕಳನ್ನ ನೀನು ಆಶೀರ್ವಾದ ಮಾಡಲಿಕ್ಕಾಗಿ ಸ್ತೋತ್ರ. ಇವತ್ತಿನಿಂದ ಇವರ ಜೀವಿತ ಒಂದು ಅಭಿವೃದ್ಧಿಯ ಜೀವಿತವಾಗಿ ಒಂದು ಬದಲಾವಣೆಯಾಗಲಿ ಎಂಬುದಾಗಿ ನಿನ್ನ ಪ್ರಸನ್ನತೆಗೆ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಳ್ತಾ ಇದ್ದೇನೆ. ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ನೀನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಎಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಶಬ್ದವಾಗಿ ಆಮೇನ್ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ನಮ್ಮ ಕರಗಳನ್ನು ತಟ್ಟಿ ದೇವರ ಮಹಿಮೆ